ನೀವೇನಂತಂದ್ರೆ ನೀವು ஃபைனான்சியலி ஸ்ட்ராங் ಆಗಬೇಕು ಅದನ್ನ ಹೇಳ್ತಾ ಇಲ್ಲ. எடுத்த உடனே பணத்துல இங்க பலன் அடையணும் பலப்படணும்னு சொல்லல. ಇಲ್ಲ ಆರೋಗ್ಯದಲ್ಲಿ ಬಲವನ್ನು ಹೊಂದ್ಕೊಳ್ಬೇಕು, இல்ல சுகத்துல இங்க பலன் படணும்னு சொல்லல. ಕುಟುಂಬದಲ್ಲಿ ಬಿಸಿನೆಸ್ ಅಲ್ಲಿ ನೀವು ಬಲವನ್ನು ಹೊಂದ್ಕೊಬೇಕು ಹೇಳ್ತಾ ಇಲ್ಲ. குடும்பத்திலயோ வியாபாரத்துல பலன் அடையணும்னு சொல்லல. ಫಸ್ಟ್ ಆತನು ಹೇಳ್ತಾ ಇರೋದು ಏನಂತಂದ್ರೆ ನೀವು ಆಂತರ್ಯದಲ್ಲಿ ಒಳಗಡೆ ಮನುಷ್ಯನಲ್ಲಿ ಸ್ಟ್ರಾಂಗ್ ಆಗಬೇಕು ಅಂತ. ಅವರು ಮೊದಲಾಚ உள்ளார்ந்த மனிதனில் இங்கே பலன் அடைய வேண்டும். ಪವಿತ್ರಾತ್ಮನ ಮೂಲಕ ಒಳಗಡೆ ನೀವು ಸ್ಟ್ರಾಂಗ್ ಆಗಬೇಕು. ஆவியானவர் மூலமாக உள்ளார்ந்த மனிதனில் இங்கே பலன் அடையணும். ನಿಮ್ಮ ಸ್ಪಿರಿಟ್ ಅಲ್ಲಿ ನೀವು ಸ್ಟ್ರಾಂಗ್ ಆಗಬೇಕು. உங்க ஆவியில இங்கே பலன் அடையணும். ನಿಮ್ಮ ಹಾರ್ಟ್ ಅಲ್ಲಿ ನೀವು ಸ್ಟ್ರಾಂಗ್ ಆಗಬೇಕು. உங்க உள்ளத்தில் இதயத்தில் இங்கே பலன் அடையணும். ನಿಮ್ಮ ಮೈಂಡ್ ಅಲ್ಲಿ ಸ್ಟ್ರಾಂಗ್ ಆಗಬೇಕು. உங்க மைண்ட்ல நீங்க ரொம்ப பலன் அடையணும். ನಿಮ್ಮ ಥಾಟ್ ಅಲ್ಲಿ ನೀವು ಸ್ಟ್ರಾಂಗ್ ಆಗಬೇಕು. உங்க யோசனையில நீங்க பலன் அடையணும். ನಿಮ್ಮ ಸ್ಪಿರಿಚುವಲ್ ಲೈಫ್ ಅಲ್ಲಿ ನೀವು ಸ್ಟ್ರಾಂಗ್ ಆಗಬೇಕು. உங்க ஆவிக்குற வாழ்க்கையில பலன் அடையணும். ನೀವು ಇನ್ನರ್ ಮ್ಯಾನ್ ಅಲ್ಲಿ ಸ್ಟ್ರಾಂಗ್ ಆಗಬೇಕು. உள்ளார்ந்த மனிதனில் பலன் அடையணும். ನಿಮ್ಮ ಹೋಲ್ ಬೀಯಿಂಗ್ ಒಳಗಡೆ ಇರುವಂತ ಪೂರ್ತಿ ಎಲ್ಲವೂ ಒಂದು ಸ್ಟ್ರಾಂಗ್ ಆಗಬೇಕು. பாருங்க உள்ளான முழு எல்லாவற்றையும் நீங்கள் பலன் அடையணும். ಪರಿಶುದ್ಧ ಆತ್ಮನ ಮೂಲಕ ಸ್ಟ್ರಾಂಗ್ ಆಗಬೇಕು. ஆவியானவர் மூலமா தான் நீங்க பலன் அடையணும். ಹalleluya ஹalleluya. ಸೋ ದೇವ ಜನಗಳು ಇದು ಬಹಳ ಮುಖ್ಯವಾದಂತದ್ದು ಆತ್ಮಿಕ ಜೀವಿತಕ್ಕೆ. தேவ ஜனமே ஆவிக்குற வாழ்க்கைக்கு மிக முக்கியமானது. ಆತ್ಮಿಕ ಜೀವಿತದಲ್ಲಿ ಒಳಗಡೆ ಮನುಷ್ಯನ ಸ್ಟ್ರಾಂಗ್ ಆಗುವಂತದ್ದು ಬಹಳ ಮುಖ್ಯ. ஆவிக்குற வாழ்க்கையில உள்ளார்ந்த மனிதன் பலன் அடைவது மிக முக்கியம். ಇವತ್ತು ನಮಗಿರುವಂತ ಎಲ್ಲ ಲೈಫ್ ಅಲ್ಲಿ ಇರುವಂತ ಪ್ರಾಬ್ಲಮ್ಸ್ ಗಳು ಬಹಳಷ್ಟು ನಾವು ಪ್ರಾಬ್ಲಮ್ಸ್ ಗಳನ್ನ ಫೇಸ್ ಮಾಡ್ತಾ ಇರೋದು ಅಂದ್ರೆ ಕ್ರಿಶ್ಚಿಯನ್ ಲೈಫ್ ಅನ್ನೋದು ಅದೊಂದು ಬ್ಯಾಟಲ್ ಫೀಲ್ಡ್ ಆಗಿದೆ. ಕ್ರಿಶ್ಚಿಯನ್ ಲೈಫ್ வாழ்க்கை என்பது ஒரு யுத்த ಸ್ಪಿರಿಚುವಲ್ ಲೈಫ್ ಅನ್ನೋದು ಒಂದು ಬ್ಯಾಟಲ್ ಫೀಲ್ಡ್ ಆಗಿದೆ. ஆவிக்குற வாழ்க்கை யுத்தம் களமா இருக்கிறது. ಅರ್ಥ ಆಗ್ತಿದ್ಯಾ? புரியுதா உங்களுக்கு? ಚರ್ಚಿಗೆ ಬಂದು ಹೋಗ್ತೀರಾ, ಕೆಲಸ ಮಾಡ್ತೀರಾ, ಹೋಗ್ತೀರಾ, ಬರ್ತೀರಾ ಅಷ್ಟೇ. ಬಟ್ ನೀವು ತಿಳ್ಕೊಂಡಿರ್ಬೇಕು ಕತ್ತಲಲ್ಲಿ ಒಂದು ಯುದ್ಧಗಳು ನಡೀತಾ ಇದೆ. நீங்க சர்ச்சுக்கு வரீங்க போறீங்க, ஆனா அந்த காலத்துல ஒரு யுத்தம் நடந்து கொண்டிருக்கு. ಸ್ಪಿರಿಚುವಲ್ ರೆಲಮ್ ಅಲ್ಲಿ ಒಂದು ಯುದ್ಧಗಳು ನಡೀತಾ ಇದೆ. ஆவிக்குற மண்டலத்துல ஒரு யுத்தம் நடந்து கொண்டிருக்கிறது. ಇದು ಹೋಲ್ ಚರ್ಚ್ಗೆ ಮಾತ್ರ ಅಲ್ಲ, ಬರೀ ಫ್ಯಾಮಿಲಿಗೆ ಮಾತ್ರ ಅಲ್ಲ, ಇಂಡಿವಿಜುವಲ್ ಆಗಿ முழு சபைக்கும் குடும்பத்துக்கும் தனிப்பட்ட வண்ணமாக, ಇಂಡಿವಿಜುವಲ್ ಆಗಿ தனிப்பட்ட வண்ணமாக ಒಬ್ಬೊಬ್ಬರಿಗೆ ಒಂದೊಂದು ಯುದ್ಧಗಳಿದೆ. ஒவ்வொருத்தருக்கும் ஒரு யுத்தம் இருக்கிறது. ಆಮೆನ್ ಆಮೆನ್. ಪ್ರತಿ ಒಬ್ಬೊಬ್ಬರಿಗೆ ಒಂದೊಂದು ಯುದ್ಧಗಳಿದೆ. ஒவ்வொருத்தருக்கும் ஒரு யுத்தம் இருக்கிறது. ಆ ಯುದ್ಧಗಳನ್ನ ನೀವು ಮಾಡಲೇಬೇಕು. அந்த யுத்தத்தை நீங்க செய்யணும். ನೀವು ಅದನ್ನ ನಿಮಗಿರುವಂತ ಬ್ಯಾಟಲ್ ನ ಯು ಹ್ಯಾವ್ ಟು ಫೇಸ್ ಯುವರ್ ಬ್ಯಾಟಲ್. பாருங்க, உனக்கு இருக்கிற யுத்தத்தை நீங்க தான் சந்திக்கணும். ನೀವೇ ಬಂದು ಅದನ್ನ ಬ್ಯಾಟಲ್ ನ ಫೇಸ್ ಮಾಡಿ நீங்க தான் ಎದುರ್ಕೊಳ್ಳணும், ಸಂಧಿக்கணும் ಯುದ್ಧத்தை. ಆಮೆನ್. ಯಾರೆಲ್ಲ ಯೇಸುವನ್ನ ಸ್ವಂತ ರಕ್ಷಕನಾಗಿ ನಿಮ್ಮ ಹೃದಯದಲ್ಲಿ ಸ್ವೀಕರಿಸಿಕೊಂಡಿದ್ದೀರೋ ನಿಮ್ಮ ಜೀವಿತದಲ್ಲಿ ಬ್ಯಾಟಲ್ಸ್ ಗಳಿದೆ. யாரெல்லாம் இயேசு சொந்த ரட்சகர உள்ளத்தில் ஏற்றுக்கொண்டீங்களோ ஆவிக்குள்ள யுத்தம் இருக்கிறது. ಆಮೆನ್. ஆமென். ಸೋ ಈ ಯುದ್ಧಗಳು ಯಾವುದು ಗೊತ್ತಾ? ನೀವು ಆತನ ಮೇಲೆ ಇಟ್ಟಿರುವಂತ ಫೇತ್ ಗೆ ಎದುರಾಗಿ. இந்த யுத்தம் எதற்கு தெரியுமா? அவர் ಮೇಲೆ வைத்திருக்கிற ವಿಶ್ವಾಸಕ್ಕೆ ಎದುರಾಗಿ. ದೇವರು ನಿಮ್ಮ ಮೇಲೆ ಇಟ್ಟಿರುವಂತ ದೇವರು ಏನ್ ಪ್ಲಾನ್ ಇಟ್ಟಿದಾರೋ, ಕಾಲಿಂಗ್, ಆ ಕಾಲಿಂಗ್ ಎದುರಾಗಿ ಬಂದು ಶತ್ರು ಹೋರಾಡ್ತಾನೆ. ஆண்டவர் உங்களை வைத்திருக்கிற அழைப்புக்கு விரோதமா போராடுகிறார். ದೇವರು ನಿಮ್ಮ ಮೇಲೆ ಇಟ್ಟಿರುವಂತ ಪರ್ಪಸ್ ಗೆ ಎದುರಾಗಿ ಹೋರಾಡ್ತಾನೆ. தேவன் வைத்திருக்கிற நோக்கத்திற்கு விரோதமா போராடுகிறார். ಆಮೆನ್. ನಿಮ್ಮ ಲೈಫ್ ಗೆ ಎದುರಾಗಿ ಹೋರಾಡ್ತಾನೆ. உங்க வாழ்க்கைக்கு எதிராக போராடுகிறார். ಆಮೆನ್. ಆಮೆನ್. ನೀವೊಬ್ಬರು ಆತ್ಮಿಕವಾಗಿ ಸ್ಪಿರಿಚುವಲ್ ಆಗಿ ನೀವು ಬೆಳಿಬಾರ್ದು, ಮೆಚುರಿಟಿಗೆ ಬರಬಾರ್ದು, ಆ ರೀತಿಯಾಗಿ ಶತ್ರು ಬಂದು ಹೋರಾಡ್ತಾನೆ. ஆவிக்குற வனத்தில் தேர்ச்சி பெறக்கூடாது என்பதாக போராடுகிறான். ಹalleluya, ஹalleluya. ಬಟ್ ಇದನ್ನೆಲ್ಲ ನೀವು ಫೇಸ್ ಮಾಡಬೇಕಂದ್ರೆ, ನಿಮಗೆ ಎದುರಾಗಿ ಹೋರಾಡುವಂತ ಶತ್ರುವನ್ನ ನೀವು ಜಯಿಸಬೇಕಂದ್ರೆ ಯು ಶುಡ್ ಬಿ ಸ್ಟ್ರಾಂಗ್ ಫ್ರಮ್ ಇನ್ನರ್ ಮ್ಯಾನ್. உங்களுக்கு விரோதமா வருகிற சத்துருக்களை மேற்கொள்ள வேண்டுமா நீங்கள் பலன் பட வேண்டும். ನಿಮ್ಮ ಒಳಗಡೆ ಸ್ಟ್ರಾಂಗ್ ಆಗಿರಬೇಕು. நீங்க உள்ளார்ந்த மனிதனுக்குள் பலன் அடைய வேண்டும். ಒಳಗಡೆ ಸ್ಟ್ರಾಂಗ್ ಆಗಿರಬೇಕು. நீங்க உள்ள பலன் அடையணும். ನಾವು ಕಳೆದ 2 ಅಧ್ಯಾಯದಲ್ಲಿ ನೋಡಿದ್ದು ಏನಂತಂದ್ರೆ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್ ಗಳ ಬಗ್ಗೆ. 2 அதிகாரத்துல ஆவிக்குற ஆசீர்வாதங்களை பார்த்தோம். ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್ ಗಳು ಏನೆಲ್ಲ ಸಭೆಗೆ ದೇವರು ಕೊಟ್ಟಿದ್ದಾರೆ ಅಂತ. ஆவிக்குற ஆசீர்வாத சபையில இதெல்லாம் ஆண்டவர் கொடுத்திருக்கிறார் என்பதை. ಶತ್ರು ದೇವರನ್ನು ಕೊಟ್ಟಿರುವಂತ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್ ಗಳಿಂದ ನಿಮ್ಮನ್ನ ಕೆಳಗಡೆ ಬೀಳಿಸಲಿಕ್ಕೆ ನೋಡ್ತಾನೆ. பாருங்க, சத்ருவான ஆவிக்குற ஆசீர்வாதத்துல கீழே விழ வைக்க பாப்பான். ಹೇಳ್ತಾ ಇದೆ, ಶತ್ರು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನ ನುಂಗಲಿ ಅಂತ ಅವನು ಹುಡುಕ್ತಾನೆ ಇದ್ದಾನೆ, ಕಾಯ್ತಾನೆ ಇದ್ದಾನೆ. ವಗೆ தேடிட்டிருக்கா. அவர் யாரை விழுங்கலாம கர்ஜிக்கிற சிங்கத்தை போல வகை தேடி கொண்டிருக்கிறார். ಯಾರು ಸಿಗ್ತಾರೆ, ಯಾರು கிடைப்பாங்க? ಯಾವ ಬಿಲಿವರ್ ಸಿಗ್ತಾರೆ, எந்த விசுவாசி கிடைப்பாங்க? ಯಾವ ಸತ್ಯವನ್ನು ತಿಳಿದವರು ಸಿಗ್ತಾರೆ, எந்த சத்தியத்தை அறிந்தவரும் கிடைப்பாங்க. ಈಗಾಗಲೇ ಪಾಪದಲ್ಲಿ ಇರುವಂತವರ ಬಗ್ಗೆ ಅವನಿಗೆ ಯೋಚನೆನೇ ಇಲ್ಲ. இப்ப பாவத்துல இருக்கிறத குறித்து ಅವರ ಬಗ್ಗೆ ಕೇರೆ ಮಾಡೋದಿಲ್ಲ. ಅವನ ಸಂಧಿಕವೇ ಕೇರೆ. ಬಟ್ ಯಾರ ಒಳಗಡೆ ದೇವರಿಗಾಗಿ ಎದ್ದೇಳಬೇಕು, ದೇವರಿಗಾಗಿ ಜೀವಿಸಬೇಕು, ಪರಿಶುದ್ಧವಾಗಿ ಇರಬೇಕು, ದೇವರ ಚಿತ್ತನ ನೆರವೇರಿಸಬೇಕು, ಕರ್ತನಿಗಾಗಿ ಪ್ರತಿದಿನ ದೇವರಿಗಾಗಿ ಬೆಳಿಬೇಕು, ಆಮೇನ್, ದೇವರ ಸೇವೆ ಮಾಡಬೇಕು, ಯಾರಿಗೆಲ್ಲ ಇದೆಯೋ ಅವ್ರಿಗೆ ಎದುರಾಗಿನೇ ಶತ್ರು ಅವನು ಅನೇಕ ರೀತಿಯ ಪ್ಲಾನ್ಗಳನ್ನ ಬಂದು ಆಗ್ತಾ ಇದ್ದಾನೆ. தேவனுக்கா வாழும், தேவனுக்கா ஊழியம் செய்யணும், வல்லமையான காரியங்களை செய்யணும் நினைக்கிறாங்க தெரியுமா? அவங்களுக்கு விரோதமா தான் அவன் திட்டங்களை போடுகிறான். ஹalleluya, ஹalleluya. ಸೋ ನೋಡ್ರಿ, ಯಾವತ್ತೂ ಸಹ ಇವತ್ತು ಇರುವಂತದ ಯುದ್ಧ ನಿಮಗೂ ಮತ್ತೆ ಶತ್ರುಗೆ ಎದುರ, ಕತ್ತಲೆ ಶಕ್ತಿಗಳಿಗೆ ಎದುರ. இருக்கிற யுத்தம் உனக்கும் இருள் ಅಂಧಕಾರத்துல ಶತ್ರುக்கு ವಿರೋಧமாக. ದೇವರು ಮೋಶೆ ಬಂದು ಆ ಸ್ಥಳದಲ್ಲಿ, ಮೋಶೆ ಬಂದು ಅವನು ಮೋಶೆ
ಆ ಸ್ಥಳದಲ್ಲಿ ತೀರಿ ಹೋದ ನಂತರ ಯೆಹೋಶುವ ಮತ್ತೆ ಎಲ್ಲರೂ ಸಹ ಯೋಚನೆ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಏನು ಅಂತ. பாருங்க மோசே மரித்த பிறகு யோசுவா யோசிக்கிறான் அடுத்தது என்ன என்பதாக. ಬಟ್ ದೇವರು ಹೇಳ್ತಾ ಇದ್ದಾರೆ ಯೆಹೋಶುವ ನೀನು ಎದ್ದೇಳು. ஆண்டவர் சொல்றார் யோசுவா நீ எழும்பு. ಮೋಶೆ ಯಾವ್ದನ್ನ ಇನ್ಕಂಪ್ಲೀಟ್ ಮಾಡಿದ್ನೋ ನೀನು ಅದನ್ನ ಕಂಪ್ಲೀಟ್ ಮಾಡಬೇಕು. மோசே எதை முடிக்காம போனோ அதை நீ முடிக்க நீ எழும்பு. ಮೋಶೆ ಮಿನಿಸ್ಟ್ರಿನ ನೀನು ಬಂದು ನಡೆಸಬೇಕು. மோசேயின் ஊழியத்தை நீ தொடர்ந்து நடத்தணும். ಹಲ್ಲೆಲೂಯಾ ஹalleluya. ಸೋ ಅದಕ್ಕೋಸ್ಕರ ನೀನು ಏನು ಮಾಡಬೇಕಾಗಿದೆ? ஆகையால் நீ என்ன ದೇವರು செய்யணும்? ಹೇಳಿದ್ರೆ ನಿನಗೆ ವಾಗ್ದಾನ ಮಾಡಿದಿನಲ್ವಾ, ಮೋಶೆಗೆ ಹೇಳಿರುವಂತ ಎಲ್ಲ ವಾಗ್ದಾನದ ಸ್ಥಳಗಳನ್ನ ನೀನು ಅದನ್ನ ಏನ್ ಮಾಡ್ಬೇಕು? ನೀನು ಅದನ್ನ ಆಕ್ಯುಪೈ ಮಾಡ್ಕೊಬೇಕು, ನೀನು ಅದನ್ನ ಸಬ್ಡ್ಯೂ ಮಾಡ್ಬೇಕು, ನೀನು ಅದನ್ನ ತೆಗೆದುಕೊಂಡು ಜನಗಳಿಗೆ ನೀನು ಕೊಡಬೇಕಾಗಿದೆ. பாருங்க மோசேக்கு வாக்குத்தத்தம் செய்ததை நீ சுதந்திரித்து ஜனங்களுக்கு நீ கொடுக்க ಅದು வேண்டும். ಮಾತ್ರ ಅಲ್ಲ, ನಿನ್ ಮುಂದೆ 31 ರಾಜರುಗಳಿದ್ದಾರೆ. உனக்கு முன்பதாக 31 ராஜாக்கள் ನಿನ್ ಮುಂದೆ இருக்கிறாங்க. ಯೋರ್ದಾನ್ ಇದೆ, உனக்கு யோர்தான் இருக்கிறது. ನಿನ್ ಮುಂದೆ ಎರಿಕೋ ಇದೆ, உனக்கு யோர்தான் எரிகோ ನಿನ್ ಮುಂದೆ இருக்கிறது. ಅನೇಕ ಶತ್ರುಗಳಿದ್ದಾರೆ, உனக்கு ಅನೇಕ சத்துருக்கள் ನಿನ್ ಮುಂದೆ உண்டு. ಅನೇಕ ಚಾಲೆಂಜಸ್ ಗಳಿದೆ. ಅನೇಕ ಸವಾಲ್ಗಳು ಉಂಟು. ಹಿವಿಯರು, ಹಿತ್ತಿಯರು, ಗಿರ್ಗಾಶಿಯರು, ಅಮ್ಮೋನಿಯರು, ಮೋವಾಬಿಯರು, ಕಾನಾನ್ಯರು, ಅನೇಕ ಜನಗಳು ನಿನ್ ಮುಂದೆ ಇದ್ದಾರೆ, ಶತ್ರುಗಳಿದ್ದಾರೆ. உனக்கு ಅನೇಕ சத்துருக்கள், ಅನೇಕ ವಿರೋಧமான ಕಾರ್ಯಗಳು இருக்கிறது. ಆಮೆನ್. ನೀನು ಅದನ್ನೆಲ್ಲ ನೀನು ವಾರ್ ಮಾಡ್ಬೇಕು, ಅದು ಎದುರಾಗಿ ಯುದ್ಧ ಮಾಡ್ಬೇಕು, ಅದಕ್ಕೆ ವಿರೋಧமான ಯುದ್ಧம் செய்யணும். ಯುದ್ಧ ಮಾಡ್ಬೇಕು, ನೀನು ಯುದ್ಧம் செய்யணும். ನಿನ್ ಕೈವಶ ಮಾಡ್ಕೊಬೇಕು நீ ಅದನ್ನ. அதை சுதந்திரித்துக் ಬಟ್ கொள்ளணும். ಅದನ್ನೆಲ್ಲ ನಿನಗೆ ಒಪ್ಪಿಸ್ಕೊಟ್ಟಿದ್ದೀನಿ, ಅದೆಲ್ಲ ಮತ್ತೆ ಉನ್ ಕರದಲ್ಲಿ ಒಪ್ಪಿಸ್ಕೊಟ್ಟಿದ್ದೀನಿ ಅಂತ ಹೇಳ್ಬೇಕಾದ್ರೆ ಯೆಹೋಶುವ ಸುಮ್ಮನೆ ಇರಲಿಲ್ಲ. ದೇವರು ಹೇಳ್ತಾ ಇದ್ರೆ ನಾನು ಒಪ್ಪಿಸ್ಕೊಟ್ಟಿದ್ದೀನಲ್ವಾ, ಅದಕ್ಕೆ ನೀನು ಎದುರಾಗಿ ನೀನು ಯುದ್ಧ ಮಾಡಿ ನೀನು ಅದನ್ನ ಕ್ಲೈಮ್ ಮಾಡ್ಕೊಬೇಕು, ಸಬ್ಡ್ಯೂ ಮಾಡ್ಕೊಬೇಕು, ನೀನು ಅದನ್ನು ತೆಗೆದುಕೊಳ್ಬೇಕಾಗಿದೆ. ஒப்பு கொடுத்தன சும்மா இல்லாம நீ யுத்தம் செய்து அதை நீ உன் வசமாக நீ சுதந்திரித்துக் கொள்ளணும். ಇವತ್ತು ನೀವು ಒಬ್ಬೊಬ್ಬರು ಯೆಹೋಶುವಗಳಾಗಿದ್ದೀರಾ. நீங்க இன்றைக்கு ஒவ்வொரு யோசுவாக்களா இருக்கீங்க. ಎಂಡ್ ಟೈಮ್ ಜೋಶುವ ಬಂದು ನೀವೆಲ್ಲರೂ ಸಹ கடைசி காலத்தின் யோசுவாக்கள் நீங்க. ಆ ರೀತಿಯಾಗಿ ಇರಬೇಕಾದ್ರೆ அவ்விதமா இருக்கும் பொழுது ದೇವರು ಅನೇಕ ಇನ್ಕಂಪ್ಲೀಟ್ ಸೇವಕರುಗಳು, ಅನೇಕ ವಿಶ್ವಾಸಿಗಳು ಇನ್ಕಂಪ್ಲೀಟ್ ಮಾಡಿರುವಂತದನ್ನ ಎಂಡ್ ಟೈಮ್ ಮಿನಿಸ್ಟ್ರಿಯಲ್ಲಿ ಕಂಪ್ಲೀಷನ್ಸ್ ಗಾಗಿ ದೇವರು ನಿಮ್ಮನ್ನ ಕರೆದಿದ್ದಾರೆ. ಅನೇಕ ஊழியங்கள் நிறைவேற்றாமல் விட்டு போனதை நிறைவேற்றதான் தேவன் உங்களை அழைத்திருக்கிறார். ಆಮೆನ್. ஆமென். ಸೋ ಅದಕ್ಕಾಗಿ ದೇವರು ನಿಮ್ಮನ್ನ ಕರೀತಾ ಇದ್ದಾರೆ. ஆகையால் தான் ஆண்டவர் உங்களை அழைக்கிறார். ಎಂಡ್ ಟೈಮ್ ಮಿನಿಸ್ಟ್ರಿ ಅದೊಂದು ಜೋಶುವ ಮಿನಿಸ್ಟ್ರಿ ಆಗಿದೆ. கடைசிக்கான ஊழியம் யோசுவா ஊழியமா இருக்கு. ಸಬ್ಡ್ಯೂ ಮಾಡ್ಕೊಳ್ಳುವಂತ ಮಿನಿಸ್ಟ್ರಿ ಆಗಿದೆ. சுதந்திரித்துக் கொள்ளுகிற ஊழியம். ಅನೇಕರನ್ನ ಕಾನಾನ್ ಕಡೆಗೆ, ಪರಮ ಕಾನಾನ್ ಕಡೆಗೆ ನಡೆಸುವಂತ ಮಿನಿಸ್ಟ್ರಿ ಆಗಿದೆ. ಅನೇಕರ ಪರಮ ಕಾನಾನುக்கு பக்கமா நடத்துகிற ஊழியம். ಪ್ರಾಮಿಸ್ ಬಂದು ಫುಲ್ಫಿಲ್ಲಿಂಗ್ ಮಿನಿಸ್ಟ್ರಿ ಆಗಿದೆ. தீர்க்கதரிசன நிறைவேற்றுகிற ஊழியமா இருக்கிறது. ವಾಗ್ದಾನಗಳು ನೆರವೇರಿಸುವಂತ ಮಿನಿಸ್ಟ್ರಿ ಆಗಿದೆ. ವಾಗ್ದಾನங்களை நிறைவேற்றுகிற ஊழியமா இருக்கிறது. ಆಮೆನ್. ಇದಕ್ಕೆ ಯೆಹೋಶುವನ ಹತ್ರ ದೇವರು ಹೇಳ್ತಾ ಇದ್ದಾರೆ, ಯೆಹೋಶುವಗೆ ಆಂಡವರು சொல்றாரு, ಮೋಶೆ ಬರೆದಿರುವಂತ ಧರ್ಮಶಾಸ್ತ್ರವನ್ನ ಮೋಸೆಯ ನ್ಯಾಯಪ್ರಮಾಣ ಹಗಲು ರಾತ್ರಿ ನೀನು ಓದಲು ಪ್ರಾರಂಭಿಸು, இரவும் பகலும் தியானிக்க ஆரம்பி. ಅದನ್ನು ಬಿಟ್ಟು ಎಡಕ್ಕಾದ್ರೂ ಬಲಕ್ಕಾದ್ರೂ ನೀನು ತಿರುಗಬಾರದು. அதை விட்டு வலப்புறம் இடப்புறம் திரும்பாதே. ವಾಕ್ಯದಲ್ಲಿ ನೀನು ನಿಲ್ಲೋದಾದ್ರೆ, ವಾಕ್ಸನದಲ್ಲಿ ನಿற்கும் பொழுது ಎಲ್ಲಿ ಹೋದ್ರೂ ನೀನು ಸಕ್ಸಸ್ ಆಗ್ತೀಯ, ಸಕ್ಸಸ್ ಆಗ್ತೀಯ. நீ வெற்றி பெற்றவனாய் இருப்ப. ಆಮೆನ್. ஹalleluya. ಎಲ್ಲಿ ಹೋದ್ರೂ ನಿನಗೆ ಜಯ ಸಿಗುತ್ತೆ. எங்க போனாலும் வெற்றி கிடைக்கும். ಹಗಲು ರಾತ್ರಿ ನೀನು ಅದನ್ನ ಧ್ಯಾನಿಸಬೇಕು, இரவும் பகலும் அதை தியானிக்க, ನೀನು ಅದರಲ್ಲಿ ನಿಲ್ಲಬೇಕಾಗಿದೆ. ಅದರಲ್ಲಿ ನೀ நிலைநிற்கணும். ಓ ದೇವ ಜನವೇ, ಇವತ್ತು ಕರ್ತನ ನಿಮ್ಮ ಜೊತೆಲಿ ಹೇಳ್ತಾ ಇರುವಂತ ಮಾತಾದಾಗಿದೆ. பிரியமானவர்கள், கர்த்தர் உங்களுக்கு சொல்லுகிற வார்த்தை தான் இருக்கிறது. ಎಷ್ಟು ಜನ ಹೇಳ್ತೀರಾ ನನಗೆ ವಾಗ್ದಾನ ಇದೆ ಅಂತ? எத்தனை பேர் சொல்றீங்க எனக்கு வாக்குத்தத்தம் ಎಷ್ಟು இருக்கிறது? ಜನ ಹೇಳ್ತೀರಾ ದೇವರು ನನ್ನನ್ನು ಕರೆದಿದ್ದಾರೆ ಅಂತ? எத்தனை பேர் சொல்றீங்க ஆண்டவர் என்னை ದೇವರು அழைத்திருக்கிறார், ನನ್ನ ಜೊತೆಲಿ ಮಾತಾಡ್ತಾ ಇದ್ದಾರೆ. தேவன் என்னோட பேசுகிறார். ಅನೇಕ ಸಾರಿ ದೇವರು ನನ್ನ ಜೊತೆಲಿ ಮಾತಾಡಿದ್ದಾರೆ. அநேக தடவை ஆண்டவர் என்னோட பேசியிருக்கிறார். ಪಾಸ್ಟರ್ಸ್ಗಳ ಮುಖಾಂತರ, ಪ್ರಾಫಿಟ್ಸ್ಗಳ ಮುಖಾಂತರ, ஊழியக்காரங்க தீர்க்கதரிசியின் மூலமாக, ಕನಸಿನ ಮುಖಾಂತರ, ಪ್ರೇಯರ್ ಮುಖಾಂತರ, கனவிலும் ஜெபத்தின் மூலமாக, ಬೈಬಲ್ ಓದಬೇಕಾದ್ರೆ, வேதத்தை படிக்கும் பொழுது, ಚರ್ಚಿಗೆ ನಾನು ಬರಬೇಕಾದ್ರೆ சபைக்கு வரும் ದೇವರು பொழுது ನನ್ನ ಜೊತೆಲಿ ಮಾತಾಡಿದ್ದಾರೆ ಅನ್ನೋರು ஆண்டவர் என்னோட பேசியிருக்கிறார். ನೀವು ಗಮನಿಸಬೇಕಾಗಿದೆ. நீங்க மிகுந்த கவனிக்கணும். ದೇವರು ಯಾವತ್ತು ಜೋಕ್ ಮಾಡೋದಿಲ್ಲ. ஆண்டவர் எப்போ ஜோக் பண்ண மாட்டார். ದೇವರು ಯಾವತ್ತು ಸುಳ್ಳು ಹೇಳೋದಿಲ್ಲ. ஆண்டவர் பொய் சொல்ல மாட்டார். ದೇವರು ಯಾವತ್ತು ಹೇಳಿ ನಾನು ಹೇಳಿಲ್ಲ ಅಂತ ಅನ್ನೋದಿಲ್ಲ. ஆண்டவர் சொன்னது நான் சொல்லலன்னு சொல்ல மாட்டார். ದೇವರು ಯಾವತ್ತು ಚೀಟ್ ಮಾಡೋದಿಲ್ಲ. ஆண்டவர் ஏமாத்த மாட்டார். ಆಮೆನ್. ஆமென். ನಿಮಗೋಸ್ಕರ ಕೆಲವರಿಗೆ ನಿಮ್ಮ ಮೇಲೆ ಬಂದಿರುವಂತ ಕಾಲಿಂಗ್ ತಾಯಿಯ ಗರ್ಭದಲ್ಲಿ ಇರಬೇಕಾದ್ರೆ ಬಂದಂತ. உங்களுக்கு வந்த அழைப்பு நீ தாயின் கருவில் இருக்கும் பொழுது வந்த அழைப்பு. ನಿಮ್ಮ ತಾಯಿಯ ಗರ್ಭದಲ್ಲಿ ಬರುವುದಕ್ಕಿಂತ ಮುಂಚೆನೇ ನಿಮ್ಮ ಮೇಲೆ ಒಂದು ದೇವರ ಕಾಲಿಂಗ್ ಅನ್ನು ಹಾಕಿದ್ದಾರೆ. தாயின் கருவில் வருவதற்கு முன்பதாக தேவன் அழைப்பை போட்டிருக்கிறார். ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದಾರೆ. தேவனை தெரிந்து ಆಗಲೇ கொண்டிருக்கிறார். ದೇವರು ನೀವು ಮುಂದೆ ಹೇಗಿರ್ತೀರಾ ಎನ್ನೋದನ್ನ ಎಲ್ಲಾನು ಬರೆದಿ ದೇವರು ಇಟ್ಟಿದ್ದಾರೆ. நீ முன்ன எப்படி இருப்பேன்னு ஆண்டவர் முன்ன எழுதி வச்சாச்சு. ನಿನ್ನ ಬಗ್ಗೆ ಇರೋದು ಎಲ್ಲವೂ ಸಹ ರೆಕಾರ್ಡ್ ಆಗಿದೆ. உன்னை குறித்து எல்லாமே எழுதப்பட்டிருக்கிறது, ரெக்கார்ட் இருக்கிறது. ಹalleluya. ஹalleluya. ಒಂದು ವೇಳೆ ಅದು ನಿಮಗೆ ಗೊತ್ತಿಲ್ಲದೆ ಇರಬಹುದು. ஒருவேளை நீ அறியாமல் இருக்கலாம். ದೇವರಿಗೆ ಗೊತ್ತು. ஆனா ஆண்டவருக்கு தெரியும். ಏಂಜಲ್ಸ್ ಗಳಿಗೆ ಗೊತ್ತು. தேவதூதருக்கு தெரியும். ದುರಾತ್ಮಗಳಿಗೂ ಸಹ ಗೊತ್ತು. பிசாசுக்கும் தெரியும். ಆಮೆನ್. ஆமென். ಇವತ್ತು ಆ ಪ್ಲಾನ್ ಅನ್ನ ಕ್ಯಾನ್ಸಲ್ ಮಾಡ್ಲಿಕ್ಕೋಸ್ಕರನೇ ಶತ್ರುವನ್ನು ಎದುರು ನೋಡ್ತಾನೆ. அந்த திட்டத்தை அழிக்கும் பொழுது சத்ரு எழும்புகிறான். ದೇವರ ಪ್ಲಾನ್ ಅಲ್ಲಿ ನಿಲ್ಲಬಾರದು. தேவ திட்டத்தில் நிக்க கூடாது. ನೀವು ನಿಮ್ಮ ಮಕ್ಕಳು, ನಿಮ್ಮ ಫ್ಯಾಮಿಲಿ ದೇವರ ಪ್ಲಾನ್ ಅಲ್ಲಿ ನಿಲ್ಲಬಾರದು. நீயும் குடும்ப தேவ திட்டத்தில் நிக்க கூடாது. ಸೊ ನಿಮ್ಮನ್ನ ಡೈವರ್ಟ್ ಮಾಡೋದೇ ಅವನ ಕೆಲಸ. உன்னை திசை திருப்பதான் வேலை. ಆಮೆನ್. ಆಮೆನ್. ಅದಕ್ಕೋಸ್ಕರ ಅನೇಕ ನಿಮ್ಮ ಲೈಫ್ ಅಲ್ಲಿ ಟೆಂಪ್ಟೇಷನ್ಸ್ ಗಳನ್ನ ತೆಗೆದುಕೊಂಡು ಬರ್ತಾನೆ. அதனால ಅನೇಕ வாழ்க்கையில சோதனை கொண்டு ನಿಮ್ಮ வருகிறான். ಲೈಫ್ ಅನ್ನು ಹಾಳು ಮಾಡ್ಲಿಕ್ಕೆ ನೋಡ್ತಾನೆ. வாழ்க்கை கெடுக்க நினைக்கிறான். ನಿಮ್ಮ ಮಕ್ಕಳ ಲೈಫ್ ಅನ್ನು ಸ್ಪಾಯಿಲ್ ಮಾಡ್ಲಿಕ್ಕೆ ನೋಡ್ತಾನೆ. பிள்ளைಗಳ வாழ்க்கை பாழாக்க நினைக்கிறான்.
ಪರಿಶುದ್ಧತೆ ನಿಮ್ಮ ವರ್ಜಿನಿಟಿನ ಹಾಳು ಮಾಡ್ಲಿಕ್ಕೆ ஓ ನೋಡ್ತಾನೆ. பரிசுத்த கன்னியத்தை கெடுக்க நினைக்கிறான். ಅದಕ್ಕೋಸ್ಕರ ಅವನು ಕೆಲವರು ಬಂದು ಅನೇಕ ರೀತಿಯ ಕೆಲವೊಂದು ಕಾರ್ಯಗಳನ್ನು ಮುಂದೆ ಬಂದು ತೆಗೆದುಕೊಂಡು ಬರ್ತಾನೆ. அநேக சில காரியங்கள் முன்பதாக அவன் கொண்டு வருகிறான். ಕೆಲವು ವ್ಯಕ್ತಿಗಳನ್ನ ತೆಗೆದುಕೊಂಡು சில ಬರ್ತಾನೆ. மனிதர்களை கொண்டு வருகிறான். ಆಮೆನ್. ಯಾಕೆ? ನಿಮ್ಮನ್ನ ಡೈವರ್ಟ್ ಮಾಡ್ಲಿಕ್ಕೋಸ್ಕರ. காரணம் உங்களை திசை திருப்பதான். ಕೆಲವೊಂದು ವಸ್ತುಗಳನ್ನ, ಕೆಲವೊಂದು ಜಾಬ್ಗಳನ್ನ, ಕೆಲವೊಂದು ಇನ್ಸಿಡೆಂಟ್ಗಳನ್ನ ನಿಮ್ಮ ಮುಂದೆ ತೆಗೆದುಕೊಂಡು ಬರ್ತಾನೆ. சில பொருட்களும் சில வேலைகளும் சில காரியங்களை கொண்டு வந்து திசை திருப்புகிறான். ಯಾಕೆ? ನಿಮ್ಮನ್ನ ಡೈವರ್ಟ್ ಮಾಡ್ಲಿಕ್ಕೋಸ್ಕರ. காரணம் உங்களை திசை திருப்பணும் அவ்வளவுதான். ನಿಮ್ಮನ್ನ ಡೈವರ್ಟ್ ಮಾಡ್ಲಿಕ್ಕೋಸ್ಕರ. உங்களை திசை திருப்பதான். ದೇವರ ಚಿತ್ತದಿಂದ ನಿಮ್ಮನ್ನ ತೆಗೆದುಹಾಕ್ಲಿಕ್ಕೋಸ್ಕರ. தேவ சித்தத்தை உங்களை எடுத்து போடணும். ಆಮೆನ್. ஆமென். ஹalleluya. ஹalleluya. ಬಟ್ ದೇವರ ಮಕ್ಕಳು, ஆனா தேவ பிள்ளைகள் ಅವರು ಬೇಕಾಗಿರೋದು ಒಂದೇ. அவங்களுக்கு வேண்டியது ஒன்றுதான். They should be strong in the inner man. நாங்க உள்ளார்ந்த மனிதர்களே பலன் உள்ளவராக இருக்கணும். ಶತ್ರುವನ್ನ ಜಯಿಸುವುದಕ್ಕೋಸ್ಕರ சத்துருவை ஜெயிப்பதற்கு ಒಂದೇ ಒಂದು ಮಾರ್ಗ ಇರೋದಾದ್ರೆ, ஒரೇ ஒரு வழி இருக்குமானால் ಸ್ಪಿರಿಟ್ ಅಲ್ಲಿ ನಾವು ಸ್ಟ್ರಾಂಗ್ ಆಗ್ಬೇಕು. ನಮ್ಮ ಆವಿಲೆ ಬಲನ್ ಕೊಳ್ಳುವುದು. ಆಮೆನ್. ಆಮೆನ್. ಹalleluya. ಹalleluya. ಆತ್ಮದಲ್ಲಿ ಬಲವುಳ್ಳವರಾಗಬೇಕು. ಆವಿಲೆ ಬಲವುಳ್ಳವರಾಗ வேண்டும். ಎಷ್ಟಕ್ಕೆಷ್ಟು ನಿಮ್ಮ ಸ್ಪಿರಿಟ್ ಅಲ್ಲಿ ಸ್ಟ್ರಾಂಗ್ ಆಗಿರ್ತೀರೋ, ಎವಲಕ್ಕೂ ಆವಿಲೆ ಬಲವುಳ್ಳವರಾಗ you will be strong in faith. ನೀವು ವಿಶ್ವಾಸದಲ್ಲಿ ನೀವು ಬಲವುಳ್ಳವರಾಗಿರ್ತೀರಿ. ದೇವರ ವಿಶ್ವಾಸದಲ್ಲಿ ಸ್ಟ್ರಾಂಗ್ ಆಗಿರ್ತೀರಾ. ದೇವರ ವಿಶ್ವಾಸದಲ್ಲಿ ಬಲವುಳ್ಳವರಾಗಿರ್ತೀರಿ. ಪರಿಶುದ್ಧತೆಯಲ್ಲಿ ಸ್ಟ್ರಾಂಗ್ ಆಗಿರ್ತೀರಾ. ಪರಿಶುದ್ಧತೆಯಲ್ಲಿ ಬಲವುಳ್ಳವರಾಗಿರ್ತೀರಿ. ನಿಮ್ಮ ಥಾಟ್ಗಳು ಸ್ಟ್ರಾಂಗ್ ಆಗಿರುತ್ತೆ. ನಿಮ್ಮ ಯೋಚನೆಯಲ್ಲಿ ಬಲವುಳ್ಳವರಾಗಿರುತ್ತೆ. ನಿಮ್ಮ ಹಾರ್ಟ್ ಬಂದು ಸ್ಟ್ರಾಂಗ್ ಆಗಿರುತ್ತೆ. ನಿಮ್ಮ ಹೃದಯ ಬಲವುಳ್ಳದಾಗಿರುತ್ತೆ. ನಿಮ್ಮ ಸ್ಪಿರಿಟ್ ಬಂದು ಸ್ಟ್ರಾಂಗ್ ಆಗಿರುತ್ತೆ. ನಿಮ್ಮ ಆವಿ ಬಲವುಳ್ಳದಾಗಿರುತ್ತೆ. ನಿಮ್ಮ ಮೈಂಡ್ ಬಂದು ಸ್ಟ್ರಾಂಗ್ ಆಗಿರುತ್ತೆ. ನಿಮ್ಮ ಮನದ ಬಲವುಳ್ಳದಾಗಿರುತ್ತೆ. ನಿಮ್ಮ ಡಿಸಿಷನ್ಸ್ ಗಳು ಸ್ಟ್ರಾಂಗ್ ಆಗಿರುತ್ತೆ. ನಿಮ್ಮ ತೀರ್ಮಾನ ಬಲವುಳ್ಳದಾಗಿರುತ್ತೆ. ಆಮೆನ್. ಬಟ್ ಎಷ್ಟಕ್ಕೆಷ್ಟು ನೀವು ಸ್ಪಿರಿಟ್ ಅಲ್ಲಿ ವೀಕ್ ಆಗಿರ್ತೀರೋ, எப்போது எவ்வளவு ஆவில பலவீனமாய் இருப்பீங்களோ, ಆತ್ಮದಲ್ಲಿ ಬಲಹೀನರಾಗಿರ್ತೀರೋ, ஆவில பலவீனமாய் இருப்பீங்களோ, ಆ ಕಡೆ ಈ ಕಡೆ ವೇವ್ಸ್ ತರ ಆಗ್ತೀರಾ. ಅಲೆಗಳು ಬರುತ್ತೆ ನೋಡಿ, ವೇವ್ಸ್ ಯಾವ ರೀತಿಯ ಬರುತ್ತೋ ಆ ರೀತಿಯಾಗಿರುತ್ತೆ ನಿಮ್ಮ ಲೈಫ್. நீங்க காற்று வீசுகிறது போல அலை போல நீங்க இருப்பீங்க. ಆಮೆನ್. ஆமென். ಸಿಚುವೇಶನ್ ಸರಿಯಾಗಿ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ. ನೀವು ನಿಮ್ಮನ್ನ ನೀವು ಚೇಂಜ್ ಮಾಡ್ಕೊಳ್ತಾ ಇರ್ತೀರಾ. பாருங்க, சூழ்நிலை தக்கதாக உங்களை நீங்க மாற்றிக் கொள்ளுவீங்க. ಆಮೆನ್. ஆமென். ನಿಮ್ಮ ಹತ್ರ ಒಂದು ಕನ್ಸಿಸ್ಟೆನ್ಸಿ ಅನ್ನೋದು ಇರೋದಿಲ್ಲ, ಸ್ಥಿರತೆ ಬಂದು ಇರೋದಿಲ್ಲ. ಅದನ್ನ ஒரு உறுதியான காரியம் இருக்காது. ಒಂದು ಸ್ಪಿರಿಚುವಲ್ ಸ್ಟಾಬಿಲಿಟಿ ಬಂದು ಇರೋದಿಲ್ಲ. ஒரு ಆವಿಕೃತ ಉறுதி இருக்காது. ಆಮೆನ್. ஆமென். ನಿಮ್ಮ ಹತ್ರ ಒಂದು ಎಂಡ್ಯೂರೆನ್ಸ್ ಗಳು ಇರೋದಿಲ್ಲ, ಸಹಿಸಿಕೊಳ್ಳುವಂತದ್ದು ಇರೋದಿಲ್ಲ. ಆವಿಕೃತ ವಿಷಯದಲ್ಲಿ ನೀವು ಸಹಿಸಿಕೊಳ್ಳುವ ತನ್ಮೆ ಪರ್ಸೀವರೆನ್ಸ್ ಬಂದು ಇರೋದಿಲ್ಲ. ನಿಮ್ಮನ್ನ ನೀವು ಪರಿಶ್ರಮ ದೃಢವಾಗಿ ನಿಲ್ಲುವಂತದ್ದು ಬಂದು ಇರೋದಿಲ್ಲ ನಿಮ್ಮ ಲೈಫ್ ಅಲ್ಲಿ. உங்களை நீங்க உறுதியா நிற்கிற காரியம் இருக்காது. ಆಗಾಗ ನೀವು ಫ್ಲೆಕ್ಸಿಬಲ್ ಆಗ್ತೀರಾ. ನೀವು அப்பப்போது ரெண்டு பக்கமா வளைகிறவராய் ಬರಬೇಕಾದ್ರೆ ಭಯಂಕರ ವಿಶ್ವಾಸ ಇರುತ್ತೆ. ಚರ್ಚ್ಗೆ ಬರುವಾಗ ಭಯಂಕರമായ ವಿಶ್ವಾಸ. ಇಲ್ಲಿಂದ ಬಿಟ್ಟು ಹೋದ್ಮೇಲೆ ಮತ್ತೆ ಸೋತು ಹೋಗ್ತೀರಾ. ಸಭೆ ಬಿಟ್ಟು போனா ಸೋರ್ந்து போவீங்க. ಏನಾದರೂ ಒಂದು ಪ್ರಾಬ್ಲಮ್ ಬಂದ್ರೆ ಬಿದ್ದು ಹೋಗ್ತೀರಾ. ಎಲ್ಲ ಪ್ರಶ್ನೆ ಬಂದ್ರೆ ವಿழுந்து போவீங்க. ನಿಮ್ಮ ಯೋಚನೆ ಬಂದು ಯೋಚನೆಯಲ್ಲಿ ಬರೀ ಯಾವಾಗಲೂ ಚಿಂತೆಗಳು ಮುಳುಗುತ್ತೆ. ಕಸಿಂದಲ್ಲಿ எப்பவுமே ಕವಲೆಯೇ நிரம்பಿ ಇರುತ್ತೆ. ಹalleluya. ಹalleluya. ಆಮೆನ್. ಆಮೆನ್. ಸೋ ದೇವರ ಮಕ್ಕಳಾಗಿರುತ್ತೆ ನಾವುಗಳು ಯಾವಾಗಲೂ ತಿಳ್ಕೊಂಡಿರಬೇಕಾಗಿರುತ್ತೆ. ದೇವರ பிள்ளைகள் நாம் எப்போதும் அறிந்திருக்கணும். ಸ್ಪಿರಿಟ್ ಅಲ್ಲಿ ನಾವು ಸ್ಟ್ರಾಂಗ್ ಆಗಿರಬೇಕು. ನಮ್ಮ ಆವಿಲೆ ಬಲನ್ ಉಳ್ಳವರಾಗಿ, ಒಳಗಡೆ ಮನುಷ್ಯನಲ್ಲಿ ಸ್ಟ್ರಾಂಗ್ ಆಗಿರಬೇಕು. ಉಳ್ಳಾರ್ದ ಮನದಲ್ಲಿ ಬಲನ್ ಉಳ್ಳವರಾಗಿ. ಹalleluya. ಹalleluya. ಆಂತರ್ಯದಲ್ಲಿ ಬೆಳೆಯುವಂತದ್ದು ದೇವರಲ್ಲ ಬೆಳೆಸೋದು ನಾವು ಬೆಳಿಬೇಕಾಗಿದೆ. பாருங்க, உள்ளார்ந்த மன வளர்ப்பது தேவன் வளர்க்கிறதா இருக்கிறது. ನಮ್ಮ ಇನ್ನರ್ ಮ್ಯಾನ್ ನ ಸ್ಟ್ರಾಂಗ್ ಮಾಡುವಂತದ್ದು ನಮ್ಮ ಕೆಲಸ. பாருங்க, உள்ளார்ந்த மனிதனை பலப்படுத்துறது நம்முடைய வேலை. ನಾವು ಸ್ಟ್ರಾಂಗ್ ಮಾಡ್ಕೊಳ್ಬೇಕು. நாமே பலன் படுத்திಕೊಳ್ಳಬೇಕು. ಯಾರು ಹೇಗೆ? எப்படி? ನಿಮ್ಮ ಸ್ವಂತ ಬಲದಿಂದ ಅಲ್ಲ, ಸ್ವಂತ ಬಲದಿಂದ ಅಲ್ಲ, ಪರಿಶುದ್ಧಾತ್ಮನ ಬಲದಿಂದ, ಆವಿಯಾನವರ ಬಲದಿಂದ. ಹalleluya. ಹalleluya. ಆಮೆನ್. ಆಮೆನ್. ಸೋ ಅದರ ಅರ್ಥ ಏನಾಗಿದೆ? ಅರ್ಥ என்ன? ನಾವು ಯಾವಾಗಲೂ ಪವಿತ್ರಾತ್ಮನ ಕಡೆಗೆ ಆಲ್ವೇಸ್ ವಿ ಶುಡ್ ಲೀನ್ ಆನ್ ಟು ದ ಹೋಲಿ ಸ್ಪಿರಿಟ್. ವಿ ಹ್ಯಾವ್ ಟು ಡಿಪೆಂಡ್ ಆನ್ ದ ಹೋಲಿ ಸ್ಪಿರಿಟ್ ಇನ್ ಎವ್ರಿ ಸಿಚುವೇಶನ್. ಎಲ್ಲಾ ಸೂರ್ಯ ಪರಿಶುದ್ಧ ಆವಿಯಾನವರ ಸಾರ್ந்திருக்க வேண்டும். ಪರಿಶುದ್ಧಾತ್ಮನ ಹೆಲ್ಪ್ ಅನ್ನು ನಾವು ತೆಗೆದುಕೊಳ್ಳಬೇಕು. ಆವಿಯಾನವರ ಉದವಿ ಪೆಟ್ಟುಕೊಳ್ಳ வேண்டும். ಪವಿತ್ರಾತ್ಮನ ಯಾರು? ವ್ಯಕ್ತಿಯಾಗಿರುವ ಆತ. ಆವಿಯಾನವರು ஒரு ನವರಾ இருக்கிறார். ಆಮೆನ್. ಪವಿತ್ರಾತ್ಮನ ಯಾರು? ಆತನ ಬಂದು ಆಲ್ ರೌಂಡರ್ ಆತನ. ಆವಿಯಾನವರು ಎಲ್ಲವನ್ನೂ ಆಲ್ ಅಂಡ್ ಸೋಲ್ ಆಗಿದ್ದಾರೆ. ಪವಿತ್ರಾತ್ಮ ಆಲ್ ರೌಂಡರ್ இருக்கிறார். ಆವಿಯಾನವರು ನಮ್ಮನ್ನು ಎಲ್ಲಾ ರೀತಿಯಲ್ಲಿ ನಡೆಸಲು ಶಕ್ತನಾದ, அவர் எல்லா விதத்திலும் நடத்த வல்லவராய் இருக்கிறார். ನಿಮ್ಮ ಕೌನ್ಸಿಲಿಂಗ್ ಬೇಕಾಗಿದೆ, ಆತನ ಕೌನ್ಸಿಲರ್ ಆಗಿ ಬರ್ತಾರೆ. உங்களுக்கு ಆಲೋಚನೆ வேண்டுமா? அவர் ಆಲೋಚನೆ ಕರ್ತ. ನೀವು ಸೋತು ಹೋಗಿದ್ದೀರಾ, ನಿಮ್ಮ ಸಂತೈಸಬೇಕಾಗಿದೆ, ಆತನ ಕಂಫರ್ಟರ್ ಆಗಿ ಬರ್ತಾರೆ. நீங்க சோர்ந்து போனீங்கன்னா உங்களுக்கு தேற்றலவலனாய் இருக்கிறார். ನೀವು ವೀಕ್ ಆಗಿದ್ದೀರಾ, ಆತನ ಸ್ಟ್ರೆಂಥನರ್ ಆಗಿ ಬರ್ತಾರೆ. ஓ, நீங்க பலவீனமாய் இருக்கும்போது பலனாய் அவர் வருவார். ನಿಮ್ಮ ಪರವಾಗಿ ಯಾರು ಮಾತಾಡೋರು ಇಲ್ವೋ ಆತನ ಅಡ್ವೊಕೇಟ್ ಆಗಿ ಬರ್ತಾರೆ. ஒரு பட்சமா யாரும் பேசல, அவர் உனக்கு வழக்காடுகிறவராய் இருப்பார். ಆಮೆನ್. ನಿಮಗೆ ಏನು ಪ್ರೇಯರ್ ಮಾಡಬೇಕಂತ ಗೊತ್ತಿಲ್ವಾ? ಆತ ನಿಮ್ಮ ಜೊತೆಲಿ ಪ್ರೇಯರ್ ವಾರಿಯರ್ ಆಗಿ ಬರ್ತಾರೆ. உனக்கு எப்படி ஜெபிக்க தெரியல, உனக்கு ஜெபம் செய்கிற ஜெப வீரனாய் இருப்பார். ಪರಿಶುದ್ಧಾತ್ಮನು ಆಲ್ ಇನ್ ಆಲ್ ಆಗಿದ್ದಾರೆ ನಮ್ಮ ಲೈಫ್ ಅಲ್ಲಿ. பரிசுத்தாவின் எல்லாவற்றிலும் அவர் எல்லாமாய் இருக்கிறார். ಆಮೆನ್. ಆಮೆನ್. ಪರಿಶುದ್ಧಾತ್ಮನಿಗೆ ತಂದೆಯಾದ ದೇವರ ಹೃದಯ ಚೆನ್ನಾಗಿ ಗೊತ್ತು. பரிசுத்த ஆவியானவருக்கு பிதாவின் உள்ளம் நல்லா அறிந்திருக்கிறார். ಪರಲೋಕ ಪೂರ್ತಿಯಾಗಿ ಪವಿತ್ರಾತ್ಮನಿಗೆ ಗೊತ್ತು. பரலோகம் முழுவதும் ஆவியானவருக்கு ಯೇಸು தெரியும். ಕ್ರಿಸ್ತನ ಬಗ್ಗೆ ಪೂರ್ತಿಯಾಗಿ ಪವಿತ್ರಾತ್ಮನಿಗೆ ಯೇಸು ಗೊತ್ತು. ಕುರಿತು ನಂತರ அறிந்தவர் ஆவியானவர். ನರಕದ ಬಗ್ಗೆ, ಪಾತಾಳದಲ್ಲಿರುವಂತ ಎಲ್ಲ ದುರಾತ್ಮಗಳ ಬಗ್ಗೆ, ಸೈತಾನನ ಬಗ್ಗೆ ಸೆಂಟಿಮೀಟರ್ ಬೈ ಇಂಚ್ ಪರಿಶುದ್ಧಾತ್ಮನಿಗೆ ಗೊತ್ತಿದೆ. ஓ, நரகத்தை பத்தி, பிசாசை பத்தி ஒவ்வொரு இன்ச் பை இன்ச்சாக ஆவியானவருக்கு தெரியும். ಆಮೆನ್. ஆமென். ನಿಮ್ಮ ಬಗ್ಗೆ, ನಿಮ್ಮ ಫ್ಯಾಮಿಲಿ ಬಗ್ಗೆ, ನಿಮ್ಮ ಫ್ಯೂಚರ್ ಬಗ್ಗೆ, ನಿಮ್ಮ ಪಾಸ್ಟ್, ಪ್ರೆಸೆಂಟ್, ನಿಮ್ಮ ಫ್ಯೂಚರ್ ಎಲ್ಲವನ್ನು ಪವಿತ್ರಾತ್ಮನಿಗೆ ஓ, ಗೊತ್ತು. ஆவியானவருக்கு வாழ்க்கையை, எதிர்காலம், முன்காலம் எல்லாவற்றையும் அவர் அறிந்தவராய் இருக்கிறார். ಆತನಿಗೆ ಗೊತ್ತಿಲ್ಲದಿರೋದು ಯಾವುದು ಸಹ ಇಲ್ಲ. அவர் அறியாமல் இருப்பது ஒன்றுமே இல்லை. ನಿಮ್ಮ ಫೀಲಿಂಗ್ಸ್ ಗಳು ಆತನಿಗೆ ಗೊತ್ತು. உன்னுடைய ஃபீலிங்ஸ் அவருக்கு தெரியும். ನಿಮ್ಮ ಥಾಟ್
ಥಾಟ್ಸ್ ಆತನಿಗೆ ಗೊತ್ತು. உன்னுடைய சிந்தை அவருக்கு தெரியும். ನೀವು ಏನ್ ಯೋಚನೆ ಮಾಡ್ತಾ ಇದ್ದೀರಾ, ಏನ್ ಫೀಲ್ ಮಾಡ್ತಾ ಇದ್ದೀರಾ ಆತನಿಗೆ ಗೊತ್ತು. நீ என்ன யோசிச்சிட்டு இருக்க, எதை நீ அனுபவிக்காத அவருக்கு தெரியும். ನಿಮ್ಮ ವೀಕ್ನೆಸ್, ನಿಮ್ಮ ಸ್ಟ್ರಾಂಗ್ನೆಸ್ ಆತನಿಗೆ உன் ಗೊತ್ತು. பலவீனம் உன்னுடைய பலனும் அவருக்கு தெரியும். ಆಮೆನ್. ஆமென். ಆತನಿಗೆ ತಿಳಿದಿರೋದು ಯಾವುದು ಸಹ அவர் ಇಲ್ಲ. அறியாமல் இருப்பது ஒன்றுமில்லை. ಬಟ್ ನಾವು ಮಾಡಬೇಕಾಗಿರೋದು ಒಂದೇ, ஆனா நாம் செய்ய வேண்டியது ஒன்றுதான். ಆಂತರ್ಯದಲ್ಲಿ ಬಲವನ್ನ நம் உள்ளிலே பலனடைய ಪರಿಶುದ್ಧ ಆತ್ಮನ ಮೂಲಕ ಹೊಂದಬೇಕಾಗಿದೆ. ஆவியானவர் மூலமா பலனடைய வேண்டும். ಪರಿಶುದ್ಧ ಆತ್ಮನ ಇಲ್ಲ ಅಂತ ಹೇಳಿದ್ರೆ ஆவியானவர் இல்லாவிட்டால் ಯು ಕೆನಾಟ್ ಬಿ ಸ್ಟ್ರಾಂಗ್ ಇನ್ ಯೋರ್ ಸ್ಪಿರಿಟ್. ನಿಮ್ಮ ಆತ್ಮದಲ್ಲಿ ಬಲ ಉಳ್ಳವರಾಗಿರ್ಲಿಕ್ಕೆ ಆಗೋದೇ ಇಲ್ಲ. ஆவிக்குள் உள்ளார்ந்த மனே பலனடைய முடியாது. ಆಮೆನ್. ஆமென். ಸೋ ಅದಕ್ಕೋಸ್ಕರನೇ ಪರಿಶುದ್ಧಾತ್ಮನ ನಾವು ತೆಗೆದುಕೊಳ್ಳಬೇಕಾಗಿದೆ. ஆகையால் இந்த பரிசுத்த ஆவியை எடுத்துக்கொள்ள வேண்டும். ஆமென். ಯಾಕಂದ್ರೆ ಈ ಲೋಕ ಅನ್ನೋದು ನೋಡ್ರಿ, ಕ್ರಿಶ್ಚಿಯನ್ ಲೈಫ್ ಅನ್ನೋದು ಒಂದು ಬ್ಯಾಟಲ್ ಫೀಲ್ಡ್ ಆಗಿದೆ. பாருங்க, கிறிஸ்து வாழ்க்கை என்பது ஒரு யுத்த களம். ಅನೇಕ ಚಾಲೆಂಜಸ್ ಗಳಿದೆ, ಅನೇಕ ಸವಾಲುಗಳು ಇರುತ್ತದೆ. ಪ್ರತಿಯೊಬ್ಬರಿಗೂ ಮಕ್ಕಳಿಗೆ ಒಂದೊಂದು ಚಾಲೆಂಜಸ್ ಗಳಿದೆ. ஒவ்வொரு பிள்ளைகளுக்கும் சவால் இருக்கிறது. ಟೀನ್ಸ್ ಗಳಿಗೆ, ಯೂತ್ಸ್ ಗಳಿಗೆ ಒಂದೊಂದು ಚಾಲೆಂಜಸ್ ಇದೆ. வாலிபர்களுக்கு ஒரு சவால் இருக்கிறது. ಫ್ಯಾಮಿಲಿಯಲ್ಲಿ ಇರುವಂತ ಫ್ಯಾಮಿಲಿ ಮ್ಯಾನ್ ಗಳಿಗೆ ಒಂದು ಚಾಲೆಂಜ್. குடும்ப தலைவர்களுக்கு, குடும்பத்தாருக்கும் ஒரு சவால் இருக்கிறது. ವಯಸ್ಸಾದವ್ರಿಗೆ ಒಂದು ಚಾಲೆಂಜ್ ಇದೆ. வயதானவர்களுக்கும் சவால் இருக்கிறது. ಎಲ್ಲರಿಗೂ ಒಂದೇ ಪ್ರಾಬ್ಲಮ್ ಅಲ್ಲ, ಒಬ್ಬೊಬ್ಬರಿಗೆ ಒಂದು ರೀತಿಯಾದ ಪ್ರಾಬ್ಲಮ್ ಇದೆ. எல்லாருக்கும் ஒரே பிரச்சனை இல்லை, ஒவ்வொரு விதமான பிரச்சனை இருக்கிறது. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಅಟ್ಯಾಕ್ ಇದೆ. ஒவ்வொருக்கும் ஒரு தாக்கம் இருக்கிறது. ಆಮೆನ್. ஆமென். ಈ ಅಟ್ಯಾಕ್ಸ್ ಗಳನ್ನ ನಾವು ಬೀಳಿಸಬೇಕಂದ್ರೆ ಇಲ್ಲಿ ಸ್ಟ್ರಾಂಗ್ ಆಗಿರಬೇಕು. இந்த தாக்குதலை விட வைக்க வேண்டும், உள்ளிலே நாங்க பலனடைய வேண்டும். ஆமென். ಆತ್ಮದಲ್ಲಿ ಸ್ಟ್ರಾಂಗ್ ಆಗಿದ್ರೆ ಮಾತ್ರ ಶತ್ರು ನಿಮ್ಮ ನೋಡಿ ನಡುತ್ತಾನೆ. ஆவிலே பலனுள்ளவராய் இருந்தா மட்டும் சத்ருனை பார்த்து பயப்படுவான். ಆಮೆನ್. ஆமென். ನೀವು ಕಿರ್ಚೋದು, ಕೂಗಾಡೋದು, ನಿಮ್ಮ ಶರೀರದ ಬಲ, ಇದು ಯಾವುದು ಸೈತಾನ ಅದ್ರ ಬಗ್ಗೆ ಕೇರೆ ಮಾಡೋದಿಲ್ಲ. நீங்க கூக்கிடுவது, சத்தமிடுவது, சர்ரபலத பிசாசு பயப்பட மாட்டான். ಬಟ್ ನೀವು ಒಳಗಡೆ ಎಷ್ಟು ಸ್ಟ್ರಾಂಗ್ ಆಗಿರ್ತೀರೋ, ஆனா உள்ள எவ்வளவு பலன் இருப்பீங்களோ ಪರಿಸ್ಥಿತಿಗಳು ಚೇಂಜ್ ಆಗುತ್ತೆ, சூழ்நிலை மாறும். ಸಿಚುವೇಶನ್ಸ್ ಗಳು ಚೇಂಜ್ ಆಗುತ್ತೆ, சூழ்நிலை மாறிக்கொண்டிருக்கும். ಆಮೆನ್. ஆமென். ಯಾಕಂದ್ರೆ ನಾವು ಒಳಗಡೆ ಸ್ಟ್ರಾಂಗ್ ಆಗಿದ್ರನೆ ஆனா உள்ள பலனுள்ள இருந்தா மட்டும்தான் ನಾವು ದೇವರನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ. நாம் தேவன் நன்றாக அறிய முடியும். ಒಬ್ಬ ವ್ಯಕ್ತಿ ಒಳಗಡೆ ಸ್ಟ್ರಾಂಗ್ ಆಗಿರೋನು ಮಾತ್ರ ದೇವರನ್ನ ತಿಳ್ಕೊಂಡಿರುವಂತ ವ್ಯಕ್ತಿ. ஒருவன் ஆவிலே பலனுள்ள மட்டும்தான் தேவன் நன்றாக அறிய முடியும். ಆಮೆನ್. ஆமென். ಸೊ ಪರಿಶುದ್ಧಾತ್ಮನು ಚೆನ್ನಾಗಿ ದೇವರ ಬಗ್ಗೆ ತಿಳಿಸಿ ನಿಮಗೆ ವಿಶ್ವಾಸವನ್ನ ಹೆಚ್ಚಿಸ್ತಾರೆ. ಪವಿತ್ರಾತ್ಮ பரிசுத்தாவின் ஆண்டவருக்கு நல்லா அறிவித்து நல்ல பலப்படுத்துவார் நம்மை. ಆಮೆನ್. ஆமென். ನಿಮ್ಮ ಥಾಟ್ ಗಳನ್ನ ಪವಿತ್ರಾತ್ಮನು ಈ ಫಿಲ್ದಿ ಥಾಟ್ ಅನ್ನ, ನೆಗೆಟಿವ್ ಥಾಟ್ಸ್ ಅನ್ನ ತೆಗೆದು ದೇವರ ವಾಕ್ಯದ ಶಕ್ತಿಯನ್ನ ನಿಮ್ಮ ಯೋಚನೆ ಒಳಗಡೆ ಪವಿತ್ರಾತ್ಮನ ಹಾಕ್ತಾರೆ. நெகட்டிவான தாட்ஸ் எடுத்து போட்டு தேவ வார்த்தையை உங்க ஆவியை நிரப்பி ನಿಮ್ಮ ಸ್ಪಿರಿಟ್ ಒಳಗಡೆ ಪವಿತ್ರಾತ್ಮನ ರೆವಲೇಷನ್ಸ್ ಗಳನ್ನ ಹಾಕ್ತಾರೆ. உங்க ஆவிக்குள்ள வெளிப்பாடுகளை அவர் போடுவார். ದೇವರು ಎಂತವರಾಗಿದ್ದಾರೆ ಎನ್ನುವುದನ್ನು ಪರಿಶುದ್ಧಾತ್ಮ ನಿಮಗೆ ತೋರಿಸ್ಕೊಡ್ತಾರೆ. ஆவியானவர் தேவன் எப்படிப்பட்டவர் அந்த ஆவியை வெளிப்படுத்தி காண்பிப்பார். ನೀವು ಯಾರಾಗಿದ್ದೀರಾ ಅನ್ನೋದನ್ನ ಪರಿಶುದ್ಧಾತ್ಮನ ಈಸಿಯಾಗಿ ನಿಮಗೆ ತೋರಿಸ್ಕೊಡ್ತಾರೆ. நீங்கள் யார் என்பதை பரிசுத்தாவின் சுலபமா ಸ್ಪಿರಿಟ್ வெளிப்படுத்துவார். ಅಲ್ಲಿ ಬಲವುಳ್ಳವರಾಗ್ತೀರಾ, நீங்கள் ஆவியிலே பலனுள்ளவரா, ಆತ್ಮದಲ್ಲಿ ಬಲವುಳ್ಳವರಾಗ್ತೀರಾ. ஆவியிலே பலனுள்ளவரா. ಆಮೆನ್. ஆமென். ನೋಡ್ರಿ, ಬರೀ ಚರ್ಚಿಗೆ ಬಂದು ಹೋಗೋದ್ರಿಂದ ಏನು ನಡೆಯೋದಿಲ್ಲ. வெறும் சர்ச்சுக்கு வந்து போறது இது நடக்காது. ಏನು ಪ್ರಸಂಗ ಕೇಳೋದ್ರಿಂದ ಏನು ஏதோ ನಡೆಯೋದಿಲ್ಲ. பிரசங்கத்தை கேட்ட உடனே இது நடக்காது. ಅದಕ್ಕೆ ದೇವರ ಮಕ್ಕಳ ಜೀವಿತದಲ್ಲಿ ಒಂದು ಸ್ಟ್ರಾಂಗ್ ಆಗಿರುವಂತಹ ಪ್ರೇಯರ್ ಲೈಫ್ ಇರಬೇಕು. ஆகையால் விசுவாசி வாழ்க்கையில பலமுள்ள ஜெப வாழ்க்கை இருக்கணும். ಬೆಳಗ್ಗೆ ನಾನು ಈ ಸ್ಥಳದಲ್ಲಿ ಹೇಳ್ತೇನೆ, நான் காலையில சொன்னேன், ನಿಮ್ಮ ದೊಡ್ಡ ಪ್ರಾಬ್ಲಮ್ಗೆ ನಿಮ್ಮ ಚಿಕ್ಕ ಪ್ರಾರ್ಥನೆ ಸಾಲೋದಿಲ್ಲ. உங்க பெரிய பிரச்சனைக்கு சிறிய ஜெபம் பத்தாது. ನಿಮ್ಮ ದೊಡ್ಡ ಪ್ರಾಬ್ಲಮ್ಸ್ಗಳು ಸಾಲ್ವ್ ಆಗ್ಬೇಕಂದ್ರೆ ದೊಡ್ಡದಾಗಿ ನೀವು ಪ್ರಾರ್ಥಿಸಬೇಕು. நீங்க பெரிய பிரச்சனை மாறனாக பெரிதாக நீங்க ஜெபிக்கணும். ಆಮೆನ್. ஆமென். ಯಾವಾಗಲೂ ನೀವು ಪ್ರಾರ್ಥಿಸಬೇಕು. எப்போது நீங்க ஜெபிக்கணும். ಪರಿಶುದ್ಧಾತ್ಮನ ವರ್ಕ್ ಮಾಡಬೇಕಂತಂದ್ರೆ ನೀವು ಪ್ರಾರ್ಥಿಸಬೇಕು. ஆவியானவர் வேலை செய்யணும்னாக்கா நீங்க ஜெபிக்கணும். ಆಮೆನ್. ಪ್ರೇಯರ್ ಇಲ್ದಲ್ಲಿರುವಂತ ಲೈಫ್ ಅಲ್ಲಿ, ಯಾರ ಲೈಫ್ ಅಲ್ಲಿ ಪ್ರೇಯರ್ ಇರೋದಿಲ್ವೋ ಅವ್ರ ಲೈಫ್ ಅಲ್ಲಿ ಪರಿಶುದ್ಧಾತ್ಮನ ಕೆಲಸ ಮಾಡೋದಿಲ್ಲ. ಯಾರು வாழ்க்கையில ஜெபம் இல்லையೋ அவங்க வாழ்க்கையில பரிசுத்தாவின் செயல்பட மாட்டாங்க. ಆಮೆನ್. ஆமென். ಎಷ್ಟಕ್ಕೆಷ್ಟು ನಿಮ್ಮ ಜೀವಿತದಲ್ಲಿ ಪ್ರೇಯರ್ ಇನ್ಕ್ರೀಸ್ ಆಗುತ್ತೋ ಅಷ್ಟಕ್ಕಷ್ಟು ದೇವರಾತ್ಮನ ಕ್ರಿಯೆಗಳು, ಶಕ್ತಿ, ಗೈಡೆನ್ಸ್, ಪವಿತ್ರಾತ್ಮನ ಫೈರ್ ನಿಮ್ಮ ಒಳಗಡೆ ಇನ್ಕ್ರೀಸ್ ಆಗ್ತಾ ಇರುತ್ತೆ. எவ்வளவுக்குள்ள ஜெபம் அதிகமாகுதோ அவ்வளவுக்குள்ள ஒரு வல்லமையும் பலனும் அக்கினியும் உனக்குள்ள அது அதிகமாய் கொண்டிருக்கும். ಆಮೆನ್. ஆமென். ಹalleluya. ஹalleluya. ಸೊ ನೀವು ಯೋಚನೆ ಮಾಡ್ತಾ ಇದ್ದೀರಾ ನಿಮ್ಮ ಪ್ರಾಬ್ಲಮ್ಸ್ಗೆ, ಜಸ್ಟ್ ನೀವು ಯೋಚನೆ ಮಾಡ್ರಿ. ನಿಮ್ಮ ಪ್ರಿಯಾರಿಟಿ ಬಂದು ನೀವು ಯಾವುದಕ್ಕೋಸ್ಕರ ಇವಾಗ ನಿಮ್ಗೆ ಏನು ಪ್ರಾಬ್ಲಮ್, ಏನು ಯಾವುದಕ್ಕೆ ನೀವು ಪ್ರಿಯಾರಿಟಿ ಕೊಡ್ತಾ ಇದ್ದೀರಾ? ನನ್ನ ಲೈಫಲ್ಲಿ ಕೆಲವರು ಹೇಳ್ತಾರೆ ಫೈನಾನ್ಷಿಯಲ್ಸ್ಗಳು ಸಾಲ್ವ್ ಆಗ್ಬಿಟ್ರೆ ನನಗೆ ಪ್ರಾಬ್ಲಮ್ಮೇ ಇಲ್ಲ ಅಂತ. ಆದರೆ ಕೆಲವರು ಹೇಳ್ತಾರೆ ನನ್ನ ಲೈಫಲ್ಲಿ ಬಂದು ಹೆಲ್ತ್ ಇದೆ, ಇದು ಹೆಲ್ತ್ ಬಂದು ಸರಿ ಅಪ್ಸೆಟ್ ಆಗಿದೆ, ஹீலிங் ಆಗ್ಬಿಟ್ರೆ ನನ್ನ ಪ್ರಾಬ್ಲಮ್ ಇರೋದಿಲ್ಲ. சில சொல்ல என் வாழ்க்கை பலவீனமா இருக்கு, அது சுகமாயிட்டாக்க பிரச்சனை ಇಲ್ಲ. ಕೆಲವರು ಹೇಳ್ತಾರೆ ಫ್ಯಾಮಿಲಿಲಿ ನನ್ನ ಮಕ್ಕಳು, ಹಸ್ಬೆಂಡ್ ವೈಫ್ ರಿಲೇಶನ್ಶಿಪ್ ಈ ರೀತಿ ಆಗಿದೆ, ಇದು ಪ್ರಾಬ್ಲಮ್ ಸಾಲ್ವ್ ಆಗ್ಬಿಟ್ರೆ ನನ್ನ ಪ್ರಾಬ್ಲಮ್ ಇರೋದಿಲ್ಲ. சில கணவன் மனைவிக்குள்ள பிரச்சனைக்கு இது ಸಾಲ್ವ್ ಆಯ್ತಾ எனக்கு பிரச்சனை கிடையாது. ಸೊ ಇದು ನೋಡಿ, ಬರೀ ಯಾವಾಗಲೂ ನಾವು ಹೊರಗಡೆದೇ ನಾವು ಯೋಚನೆ ಮಾಡ್ತಾ ಇದ್ದೀವಿ. எப்பவுமே நான் வெளியே தான் யோசிக்கிறோம். ಖಂಡಿತವಾಗ್ಲೂ ಹೇಳ್ತೀನಿ, உண்மையா சொல்றேன், ನಿಮ್ಮ ಔಟ್ಸೈಡ್ ಅಲ್ಲಿರುವಂತ ಪ್ರಾಬ್ಲಮ್ಸ್ಗಳಿಗೆ ಇನ್ಸೈಡ್ ಬಂದು ಆನ್ಸರ್ ಕೊಡಬೇಕಂದ್ರೆ ಇನ್ಸೈಡ್ ಬಂದು ಸ್ಟ್ರಾಂಗ್ ಆಗುತ್ತೆ. பாருங்க, வெளியே ಒಂದು ತಿಳ್ಕೊಳ್ಳಿ, ಅದರ ಅರ್ಥ ಏನಂತ ಹೇಳಿದ್ರೆ
ನಿಮ್ಮ ಔಟ್ಸೈಡ್ ಇರುವಂತ ಪ್ರಾಬ್ಲಮ್ಗಳು, ಹೊರಗಡೆ ಇರುವಂತ ಎಲ್ಲಾ ಸಮಸ್ಯೆಗಳು ನೀವು ಇನ್ಸೈಡ್ ಸ್ಟ್ರಾಂಗ್ ಆಗಿದ್ರೆ ಮಾತ್ರ ಅದು ಸಾಲ್ವ್ ಆಗುತ್ತೆ. வெளியே பிரச்சனைக்கு நீங்க பலன் வரனா உள்ள நீங்க பலன் உள்ளா மாறணும். ಆಮೆನ್. ஆமென். ಒಳಗಡೆ ನಿಮಗೆ ನೀವು ಸ್ಟ್ರಾಂಗ್ ಇಲ್ಲ ಅಂದ್ರೆ ಹೊರಗಡೆ ನಿಮಗೆ ಮಿರಕಲ್ಸ್ ಗಳು ನಡೆಯೋದಿಲ್ಲ. பாருங்க, உள்ள நீங்க பலன் எல்லாம் விட்டா வெளியே அற்புதங்கள் நடக்க பார்க்க. ಹೊರಗಡೆ ನಿಮಗೆ ನೀವು ಪ್ರಾಬ್ಲಮ್ ಯಾವುದೆಲ್ಲ ಪ್ರಾಬ್ಲಮ್ ಇದೆಯೋ, ವಾಟ್ ಎವರ್ ಮೇ ಬಿ, ಏನ್ ಬೇಕಾದ್ರೆ ಇರ್ಬೋದು, என்ன பிரச்சனை ಏನೆಲ್ಲ ಪ್ರಾಬ್ಲಮ್ಸ್ ಗಳನ್ನ ಫೇಸ್ ಮಾಡ್ತಾ ಇದ್ದೀರೋ, என்ன பிரச்சனை சந்திக்கிறீங்களோ ಅದಕ್ಕೆ ಸರಿಯಾಗಿ ನೀವು ಒಳಗಡೆ ನೀವು ಸ್ಟ್ರಾಂಗ್ ಆಗಬೇಕು. ಅದಕ್ಕೆ ஏற்றவனாக உள்ள நீங்க பலன் அடையணும். ಆಮೆನ್. ஆமென். ಹalleluya. ஹalleluya. ಒಳಗಡೆ ನೀವು ಸ್ಟ್ರಾಂಗ್ ಆಗಬೇಕು. உள்ள நீங்க பலன் அடையணும். ಸ್ಟ್ರಾಂಗ್ ಮೈಂಡ್ ನಿಮ್ಗೆ ಇರಬೇಕು. ரொம்ப பலனுள்ள ಮನ ಇರಬೇಕು. ಇವತ್ತು ನೋಡ್ರಿ, ನೀವು ಹೊರಗಡೆ ಏನೆಲ್ಲ ಪ್ರಾಬ್ಲಮ್ಸ್ ಗಳನ್ನ ಫೇಸ್ ಮಾಡ್ತಾ ಇದ್ರೋ ಅದಕ್ಕೆ ರೀಸನ್ ಏನ್ ಗೊತ್ತಾ? ನಿಮ್ಮ ಒಳಗಡೆ ವೀಕ್ ಆಗಿರೋದ್ರಿಂದ. பாருங்க, வெளிய எல்லாம் பிரச்சனை சந்திக்கிறதுக்கு காரணம் தெரியுமா? உள்ள நீங்க பலவீனமா இருப்பதனால. ஆமென். ನೆಗೆಟಿವ್ ಮೈಂಡ್ ಯಾವತ್ತೂ ಪಾಸಿಟಿವ್ ಆಗಿರುವಂತ ಕಾರ್ಯಗಳನ್ನ ಮಾಡೋದಿಲ್ಲ. ನೆಗೆಟಿವ್ ಮೈಂಡ್ ಪಾಸಿಟಿವ್ ಆದ செயல்களை செய்ய முடியாது. ನಿಮ್ಮ ಮನಸ್ಸು, ನಿಮ್ಮ ಒಳಗಡೆ ಭಯ ಇಟ್ಕೊಂಡು ನೀವು ಹೊರಗಡೆ ಧೈರ್ಯವಾಗಿ ತೋರಿಸಿದ್ರು ಅದು ನಡೆಯೋದಿಲ್ಲ. உள்ள பயத்தை வச்சிட்டு வெளிய தைரியமா இருக்கன்னு காமிச்சா அது நடக்காது. ಒಳಗಡೆ ಪೂರ್ತಿಯಾಗಿ ಪಾಪವನ್ನು ಇಟ್ಕೊಂಡು ನಾನು ಪರಿಶುದ್ಧವಾಗಿ ನಡೀತೀನಿ, ಹೊರಗಡೆ ಆಗೋದಿಲ್ಲ. உள்ள முழுது பாவத்தை வச்சிட்டு வெளிய பரிசுத்தமா நடக்க முடியாது. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ ನಾನು ಹೇಳ್ತಾ ಇರೋದು? எத்தனை பேர் புரியல சொல்ற காரியம்? ನಿಮ್ಮ ವೀಕ್ನೆಸ್ ನೋಡ್ರಿ, ಒಳಗಡೆ ನೀವು ವೀಕ್ ಆಗಿರೋದಾದ್ರೆ ನೀವೆಲ್ಲ ಹೊರಗಡೆ ನೀವು ವೀಕ್ ಆಗಿರ್ತೀರಾ. நீங்க உள்ள பலவீனமா எல்லா இடத்துல பலவீனமா இருப்பீங்க. ಸೊ ಅದರಿಂದ ದೇವರ ಮಕ್ಕಳಾಗಿರುವಂತ ನಾವುಗಳು ಒಳಗಡೆ ಸ್ಟ್ರಾಂಗ್ ಆಗಿರಬೇಕು. ಹಾಗೆ ದೇವ பிள்ளைகள் எப்போது உள்ளாத மனித பலனுள்ளவரா இருக்கும். ಆಂತರ್ಯದಲ್ಲಿ, ಇನ್ನರ್ ಮ್ಯಾನ್ ಅಲ್ಲಿ ಸ್ಟ್ರಾಂಗ್ ಆಗಿರಬೇಕು. உள்ளார்ந்த மனிதல பலனடைய வேண்டும். ಮೈಂಡ್ ಅಲ್ಲಿ ಸ್ಟ್ರಾಂಗ್ ಆಗಿರಬೇಕು. உங்க மனதில பலனடையணும். ಹಾರ್ಟ್ ಅಲ್ಲಿ ಸ್ಟ್ರಾಂಗ್ ಆಗಿರಬೇಕು. இதயத்துல பலனடையணும். ಸ್ಪಿರಿಟ್ ಅಲ್ಲಿ ಸ್ಟ್ರಾಂಗ್ ಆಗಿರಬೇಕು. ஆவியில பலனடையணும். ಥಿಂಕಿಂಗ್ ಅಲ್ಲಿ ಸ್ಟ್ರಾಂಗ್ ಆಗಿರಬೇಕು. யோசனையில பலனடையணும். ಲೈಫ್ ಅಲ್ಲಿ ಸ್ಟ್ರಾಂಗ್ ಆಗಿರಬೇಕು. வாழ்க்கையில பலனடையணும். ಆಮೆನ್. ಆಮೆನ್. ಆಗ ಏನಾಗುತ್ತೆ? அப்ப என்ன ஆகும்? ಎಂತ ಪರಿಸ್ಥಿತಿಗಳು ಬಂದ್ರು ಸಹ எப்படிப்பட்ட சூழ்நிலை வந்தாலும் ಫಸ್ಟ್ ನೀವು ಕೆಳಗಡೆ ಬಿದ್ದು ಹೋಗೋದಿಲ್ಲ. ಮೊದಲು நீங்க கீழே விட மாட்டீங்க. ನೋಡ್ರಿ, ಬೈಬಲ್ ಅಲ್ಲಿ ಎಲ್ಲಿ ಬೇಕಾದ್ರೆ ನೋಡ್ರಿ, ಬೈಬಲ್ ಎಂಗನ ನೀங்க பாருங்க. ಯೇಸು ಸ್ವಾಮಿ ಫಸ್ಟ್ ಬಂದು ಏನ್ ಗೊತ್ತಾ, ಪ್ರತಿ ಒಬ್ಬರ ಜೀವಿತದಲ್ಲಿ ಬಂದ ತಕ್ಷಣ ಎಲ್ಲರನ್ನು ಹೀಲ್ ಮಾಡಲಿಲ್ಲ. ಯೇಸು வந்தவுடனே சுகமாக்கவில்லை. ಫಸ್ಟ್ ಬಂದು ಇನ್ನರ್ ಮ್ಯಾನ್ ನ ಸ್ಟ್ರಾಂಗ್ ಮಾಡಿದ್ರು. ಮೊದಲು ಬಂದು உள்ளார்ந்த மனிதனை அவர் பலப்படுத்தினார். ಎಲ್ಲಿ ಬೇಕಾದ್ರೆ ನೋಡ್ರಿ, எங்க வேணாலும் ನೀವು ಯಾವುದೇ ಮಿರಕಲ್ಸ್ ನ ತೆಗೆಯಬೇಕು, ஒரு அற்புதங்களை பாருங்க. ಅದ್ರಲ್ಲಿ ನಾನು ತೋರಿಸ್ತೀನಿ. ದೇವರು ಫಸ್ಟ್ ಬಂದು ಒಳಗಡೆ ಸ್ಟ್ರಾಂಗ್ ಮಾಡಿದ್ದಾರೆ. நாங்க காண்பிக்கிற ಮೊದಲು ಆಂಡவர் உள்ளவர் பலப்படுத்தினார். ಕೆಲವರು ಹೇಳಿದ್ರು, ನಾನು ಇದನ್ನ ಮಾಡ್ತೀನಿ ಅಂತ ನೀನು ನಂಬ್ತೀಯಾ? அவர் சொன்னார், நான் செய்யறேன், ನೀ ವಿಶ್ವಾಸಿಕ್ರಿಯಾ? ನೋಡ್ರಿ, ಒಳಗಡೆ ದೇವರು ಬಲಪಡಿಸ್ತಾ ಇದ್ದಾರೆ ವಿಶ್ವಾಸ. ಉಳ್ಳ ವಿಶ್ವಾಸದ ಬಲಪಡಿಸ್ತಾರೆ. ಕೆಲವರು ಹೇಳಿದ್ರು, ನೀನು ಭಯಪಡಬೇಡ. சில சொன்னா நீ பயப்படாத. ನೋಡ್ರಿ, ಒಳಗಡೆ ಸ್ಟ್ರಾಂಗ್ ಮಾಡ್ತಾ ಇದ್ದಾರೆ. பாருங்க, உள்ளவர் பலப்படுத்தி ಯಾವುದೇ ಮಿರಕಲ್ಸ್ ಗಳನ್ನ ನೋಡ್ರಿ, ಅದ್ಭುತದ ಪಾರುங்க. ಫಸ್ಟ್ ದೇವರು ಮೊದಲು ಆಂಡவர் ಇನ್ನರ್ ಮ್ಯಾನ್ ನ ಸ್ಟ್ರಾಂಗ್ ಮಾಡಿದ್ರು. உள்ளார்ந்த மனிதனை பலப்படுத்தி ಇನ್ಸೈಡ್ ನ ಸ್ಟ್ರಾಂಗ್ ಮಾಡಿದ್ರು. உள்ளவர் பலப்படுத்தி ಮಿರಕಲ್ಸ್ ಗಳು ನಡಿಬೇಕಂದ್ರೆ, ಅದ್ಭುತಗಳು நடக்கணும்னா ಒಳಗಡೆ ಸ್ಟ್ರಾಂಗ್ ಆಗಬೇಕು. உள்ள நீங்க பலனடையணும். ನಿಮ್ಮ ಲೈಫ್ ಅಲ್ಲಿ ಮಿರಕಲ್ಸ್ ಗಳು ನಡಿಬೇಕು. உங்க வாழ்க்கையில அற்புதங்கள் நடக்கணும். ನಿಮ್ಮ ಫೇತ್ ಸ್ಟ್ರಾಂಗ್ ಆಗಬೇಕು. ನಿಮ್ಮ ವಿಶ್ವಾಸ, ನಿಮ್ಮ ಸ್ಪಿರಿಟ್ ಸ್ಟ್ರಾಂಗ್ ಆಗಬೇಕು. ಆವಿ ಬಲನಡೆಯணும். ನಿಮ್ಮ ಮೈಂಡ್ ಸ್ಟ್ರಾಂಗ್ ಆಗಬೇಕು. ಮನದ ಬಲನಡೆಯணும். ನಿಮ್ಮ ಸ್ಪಿರಿಚುವಲ್ ಲೈಫ್ ಸ್ಟ್ರಾಂಗ್ ಆಗಬೇಕು. ಆವಿಕರ வாழ்க்கை ಬಲನಡೆಯணும். ಹalleluya, ಹalleluya. ಅದಕ್ಕೋಸ್ಕರ ಪೌಲನು ಫಸ್ಟ್ ಬಂದು ಹೇಳ್ತಾ ಇದ್ದಾರೆ. ಹಾಗೆಲ್ಲ ಪೌಲ್ ಮೊದಲಾಗಿ சொல்லுகிறார். ಆಮೆನ್, ಆಮೆನ್. ಆತನು ಮೊಣಕಾಲೂರಿ ಪ್ರಾರ್ಥಿಸ್ತಾನೆ. அவர் முழங்கால் படிட்டு ஜெபிக்கிறார். ಆಮೆನ್, ಆಮೆನ್. ಮೊಣಕಾಲಿನ ಪ್ರಾರ್ಥನೆ ಇವತ್ತನ್ನು ಗೊತ್ತೇ ಇಲ್ಲ, ನಾನು ನೋಡೇ ಇಲ್ಲ. ಇನ್ನು ಮುಳಂಗಾಲ್ ಪಟ್ಟಿ ಜಪಿಕದ ಪಾಕವೇ ಇಲ್ಲ. ಈ ಮಕ್ಕಳುಗಳು ನೋಡಿ ಮಲಿಕೊಂಡು ಪ್ರಾರ್ಥನೆ ಮಾಡ್ತಾರೆ, ಮಂಡಿ ಕಾಲು ಹಾಕಿದ್ರೆ ನೋಡೇ ಇಲ್ಲ ನಾನು. ಪಡುತ್ತಿಟ್ಟು ವೇಣ ಜಪಿವಾಂಗ ಮುಳಂಗಾಲ್ ಪಟ್ಟಿ ಜಪಿಪದಿಲ್ಲ. ಕೆಲವು ಟೈಮಲ್ಲಿ ಇವ್ರು ಪ್ರೇಯರ್ ಮಾಡ್ತಾರೆ, ಕಾಲುಗಳ ಮೇಲೆ ಇರುತ್ತೆ, ನಾನು ಕ್ಯಾಮ್ರಾದಲ್ಲಿ ನೋಡ್ತೀನಿ, ತಲೆ ಕೆಳಗಡೆ ಇರುತ್ತೆ. ಒಂದು ದಿನ ನೋಡೇ ಇಲ್ಲ ಮಂಡಿ ಕಾಲು ಇವ್ರು ಪ್ರೇಯರ್ ಮಾಡುವಂತ. ஒரு நாள் ಪಾಕಲ ಮುಳಂಗಾಲ್ ಪಟ್ಟಿ ಜಪಿಪದೆ. ಸೊ ಪೌಲನ್ ಹೇಳ್ತಾ ಇದ್ದಾನೆ, ಪೌಲ್ சொல்லுகிறார், ಮೊಣಕಾಲೂರಿ முழங்கால் படி. ಆಮೆನ್, ಆಮೆನ್. ಪ್ರೇಯರ್ ಅಲ್ಲಿ ಬಂದು ಶಕ್ತಿ ಇದೆ. ಜಪத்துல ವಲ್ಲಮೈ ಇருக்கு. ಹೇಳ್ರಿ, ಪ್ರಾರ್ಥನೆಯಲ್ಲಿ ಶಕ್ತಿ ಇದೆ. சொல்லுங்க, ಜಪத்துல ವಲ್ಲಮೈ ಇದೆ. ಹೇಳ್ರಿ, ದೇರ್ ಇಸ್ ಪವರ್ ಇನ್ ಪ್ರೇಯರ್. ಎಷ್ಟು ಡೀಪ್ ಆಗಿ ಪ್ರೇಯರ್ ಮಾಡ್ತಿರೋ ಅಷ್ಟು ಡೀಪ್ ಆಗಿ ಶಕ್ತಿ ಪ್ರಕಟ ಆಗುತ್ತೆ. ಓಲ ಆಳಮ ಜಪಿ ಓಲ ವಲ್ಲಮೈ ಆಳಮ வெளிப்படும். ಎಷ್ಟು ಲಾಂಗ್ ಆಗಿ ಪ್ರೇಯರ್ ಮಾಡ್ತಿರೋ ಅಷ್ಟು ಪರಿಶುದ್ಧಾತ್ಮನು ಚಲಿಸ್ತಾರೆ. ಓ ಎವಲೋ ಆಳಮ ಜಪಿ ಓಲ ಆವಿಯವರ ಅಸೈ ಮಾಡುವ. ಎಷ್ಟು ದೂರ ಹೋಗ್ತಿರೋ ಪವಿತ್ರಾತ್ಮನು ಅಷ್ಟು ದೂರ ಬಂದು ಪ್ರೇಯರ್ ಅಲ್ಲಿ ಎಷ್ಟು ದೂರ ಹೋಗ್ತಿರೋ ಅಷ್ಟು ದೂರ ಪವಿತ್ರಾತ್ಮನು ಚಲಿಸ್ತಾರೆ. ಜಪத்துல எவ்வளவு தூரம் அப்பவன ஆவின அவ்வளவு தூரமாக அவர் செயல்படுவார். ದಯವಿಟ್ಟು ಹೇಳ್ತಾ ಇದ್ದೀನಿ, தயவு செய்து சொல்றேன், ಸಿಂಗಲ್ ಪ್ರೇಯರ್ ಮಾಡ್ರಿ. தனிப்பட்ட ஜெபத்தை செய்யுங்க. ಒಂಟಿಯಾಗಿ ಪ್ರೇಯರ್ ಮಾಡೋದನ್ನ ಕಲಿಯಿರಿ. ಜಪಿக்க ಕற்றுಕೊಳ್ಳುங்க. ಫ್ಯಾಮಿಲಿ ಆಗಿ ಪ್ರೇಯರ್ ಮಾಡ್ರಿ. ಕುಟುಂಬமா ಜಪಿக்க ಕற்றுಕೊಳ್ಳಿ. ಚರ್ಚ್ ಆಗಿ ನಾವು ಡಿಕ್ಲೇರ್ ಮಾಡಬೇಕಾದ್ರೆ ನೆಕ್ಸ್ಟ್ ವೀಕ್ ಇಂದ ಸ್ಟಾರ್ಟ್, ನಮಗೆ ಮತ್ತೆ 10th ಇಂದ ಇಲ್ಲಿ ಬಂದು ಪ್ರೇಯರ್ ಮಾಡ್ರಿ. ಓ அடுத்த ವಾರ 10th தேதி ஜெபம் ஆரம்பமாக வந்து பங்கு பெறுங்க. ಫಾಸ್ಟಿಂಗ್ ಪ್ರೇಯರ್ ಗಳು ನಡೀತಾ ಇದೆ ಚರ್ಚ್ ಅಲ್ಲಿ, ಬಂದು ಪ್ರೇಯರ್ ಮಾಡ್ರಿ. ಉಪವಾಸ ಕೂಟ ನಡೆಕದಲ್ಲಿ ಬಂದು ಜಪಿங்க. ಫ್ಯಾಮಿಲಿಯಲ್ಲಿ ನೀವು ಏರಿಯಾದಲ್ಲಿ ಇರುವಂತವರು ಏರಿಯಾ ಬಂದು ಪ್ರೇಯರ್ ಮಾಡ್ರಿ. ಓ இந்த ஏரியால இருக்கிற ஏரியா வந்து ಜಪಿங்க. ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಪ್ರೇಯರ್ ಯಾವತ್ತೂ ವ್ಯರ್ಥ ಆಗೋದಿಲ್ಲ. ದಯವಿಟ್ಟು சொல்றேன், ಉங்க ಜಪ ஒருபோதும் வீண் போவதில்லை. ನೀವು ಮಾಡುವಂತ ಪ್ರೇಯರ್ ಯಾವತ್ತಿಗೂ ಸಹ ಬಂದು ಲೈಫ್ ಟೈಮ್ ಗೆ ಇರುತ್ತೆ ನೋಡಿ. ಇನ್ವೆಸ್ಟ್ಮೆಂಟ್ ಅದು. நீங்க செய்கிற ஜெபம் வாழ்க்கை முழுதுமா இருக்கும். ಇನ್ವೆಸ್ಟ್ಮೆಂಟ್ ಅದು முதலீடா இருக்கு. ಲೈಫ್ ಟೈಮ್ ಗೆ ಇನ್ವೆಸ್ಟ್ಮೆಂಟ್. ಓ ಲೈಫ್ ಟೈಮ್ ಗೆ ಇನ್ವೆಸ್ಟ್ ಆಗಿರುತ್ತೆ. ಆಮೆನ್. ನೀವು ಏನ್ ಶೇರ್ ನ ತೆಗೆದುಕೊಳ್ತಿರೋ, ಶೇರ್ ಗೆ ಹಾಕ್ತಾ ಇದೀರೋ ಅದಲ್ಲ,
ನಿಮ್ಮ ಸ್ಪಿರಿಚುವಾಲಿಟಿ, ನಿಮ್ಮ ಪ್ರೇಯರ್ ಲೈಫ್ ಟೈಮ್ ಅದು ಇನ್ವೆಸ್ಟ್ಮೆಂಟ್. என்ன ஷேர் பண்ணாதலங்க ஜெபம் உங்க வாழ்க்கைக்கு முதலீடா இருக்கிறது. ದಯವಿಟ್ಟು ಪ್ರೇಯರ್ ಇಲ್ಲದಲ್ಲಿರುವಂತ ವಿಶ್ವಾಸಿಯಾಗಿ ಇರಬೇಡ್ರಿ. ஓ ஜெபம் இல்லாத விசுவாசி இருக்காதீங்க. ಆಮೆನ್. ஆமென். ಪ್ರಾರ್ಥನೆ ಇಲ್ಲದೆ ಇರುವಂತ ವಿಶ್ವಾಸಿಯಾಗಿ ಇರಬೇಡ್ರಿ. ஜெபம் இல்லாத விசுவாசி இருக்காதீங்க. ಒಬ್ಬೊಬ್ಬ ವಿಶ್ವಾಸಿ ಸಿಂಗಲ್ ಪ್ರೇಯರ್ ಮಾಡಲೇಬೇಕು. ஒவ்வொரு விசுவாசி தனிப்பட்ட ஜெபிக்கணும். ನಿಮ್ಮ ಲೈಫ್ ಅಲ್ಲಿ ಸಿಂಗಲ್ ಪ್ರೇಯರ್ ಇಲ್ಲ ಅಂದ್ರೆ ನೀವು ಮಾಡುವಂತ ಫ್ಯಾಮಿಲಿ ಪ್ರೇಯರ್, ನೀವು ಮಾಡುವಂತ ಚರ್ಚ್ ಬಂದು ಮಾಡುವಂತ ಪ್ರೇಯರ್, ಖಂಡಿತವಾಗ್ಲೂ ಹೇಳ್ತೀನಿ ನೀವು ಪವರ್ನ ಕಾಣಲಿಕ್ಕೆ ಆಗೋದಿಲ್ಲ. பாருங்க, தனிப்பட்ட ஜெபம் இல்லாம சபையாக வந்து குடும்பம் ஜெபிப்பதுல வல்லமை காணப்பட முடியாது. ಆಮೆನ್. ನಿಮ್ಮ ಲೈಫ್ ಅಲ್ಲಿ ಸಿಂಗಲ್ ಪ್ರೇಯರ್ ಇರಬೇಕಾಗಿದೆ. உங்க வாழ்க்கையில தனிப்பட்ட ஜெபம் இருக்கணும். ಹಾಗಾದ್ರೆ ಬರೀ ಸಿಂಗಲ್ ಪ್ರೇಯರ್ ಸಾಕು? ಫ್ಯಾಮಿಲಿ ಪ್ರೇಯರ್, ಕಾರ್ಪೊರೇಟ್ ಪ್ರೇಯರ್ ಬೇಡವಾ? ಬೇಕೇ ಬೇಕು. ஓ தனிப்பட்ட ஜெபம் மட்டும் போதுமா? கூடி வருகிற ஜெபம் குடும்ப ஜெபம் வேண்டாமா? வேண்டும். ಸಿಂಗಲ್ ಪ್ರೇಯರ್ ಎಷ್ಟು ನೀವು ಮಾಡ್ತಿರೋ, தனிப்பட்ட ஜெபம் எவ்வளவு ಅಷ್ಟು செய்றீங்களோ ನೀವು ಸ್ಪಿರಿಚುವಲ್ ಆಗಿ ಬೆಳಿತೀರಾ. அவ்வளவு ஆவிக்குரியத்துல வளருவீங்க. ದೇವರು ನಿಮ್ಗೆ ಓಪನ್ ಅಪ್ ಆಗ್ತಾರೆ. தேவனால திறந்து ನೀವು ದೇವರ ಮುಂದೆ ಓಪನ್ ಅಪ್ ಆಗ್ತೀರಾ. தேவனுக்கு முன்னாடி திறக்கப்படுவீங்க. ಹೇಗಿದ್ದೀರೋ ಹಾಗೆ ದೇವರ ಹತ್ರ ನೀವು ಶೇರ್ நீங்க ಮಾಡ್ಕೊಳ್ತೀರಾ. எப்படி இருக்க அபிதமா தேவனை பகிர்ந்து கொள்ளுங்க. ನಿಮ್ಮ ಸಿಂಗಲ್ ಪ್ರೇಯರ್ ಅಲ್ಲಿ ನಿಮ್ಮ ಲೈಫ್ ಅನ್ನು ದೇವರ ಹತ್ರ ಶೇರ್ உங்க ಮಾಡ್ಕೊಳ್ಳಿ. தனிப்பட்ட வாழ்க்கையில உங்க வாழ்க்கையை பகிர்ந்து ನಿಮ್ಮ கொள்ளுங்க. ಫೀಲಿಂಗ್ಸ್ ಅನ್ನು ದೇವರ ಹತ್ರ ಶೇರ್ ಮಾಡ್ಕೊಳ್ಳಿ. உங்களுடைய உணர்வுகளை அவருக்கு பகிர்ந்து ನೀವು ಅಳಬೇಕು, நீங்க அழுவணும். ನೀವು ಹೋರಾಡಬೇಕು, நீங்க போராடணும். ದೇವರ ಶಬ್ದ ಕೇಳುವವರೆಗೂ ನೀವು ಬಿಡಬಾರದು. தேவ சத்தம் கேட்கிற வரைக்கும் விடக்கூடாது. ಹalleluya, ஹalleluya, ಆಮೆನ್. ஆமென். ರಿಲೇಶನ್ಶಿಪ್ ದೇವರ ಜೊತೆಯಲ್ಲಿ ಬೆಳೆಯುವಂತದ್ದು ಸಿಂಗಲ್ ಪ್ರೇಯರ್ ಇಂದ ஓ ಮಾತ್ರ. உறவு தேவனை வளர்ப்பது தனிப்பட்ட ஜெபத்துல தான். ನಿಜವಾಗ್ಲೂ ಹೇಳ್ತಾ ಇದ್ದೀನಿ, உண்மையா சொல்லுகிறேன். ಆಲ್ಮೋಸ್ಟ್ ನನ್ನ 30 years ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳ್ತಾ ಇದ್ದೀನಿ. எனக்கு 30 ವರ್ಷ ಅನುಭವத்துல நான் சொல்லுகிறேன். ರಿಲೇಶನ್ಶಿಪ್ ಬೆಳೆಯುವಂತದ್ದು ದೇವರ ಜೊತೆಯಲ್ಲಿ ಹೆಚ್ಚಾಗಿ ಡೀಪ್ ಆಗಿ ಬೆಳೆಯುವಂತದ್ದು ಸಿಂಗಲ್ ಪ್ರೇಯರ್ ಇಂದ ಮಾತ್ರ. பாருங்க, தனிப்பட்டவன் நம்ம ஆழமான உறவு வளர்ப்பது தனிப்பட்ட ஜெபத்தில் மட்டும்தான். ಆಮೆನ್, ஆமென். ಆ ಸಿಂಗಲ್ ಪ್ರೇಯರ್ ಅಲ್ಲಿ ದೇವರ ದೇಶ ಮನೆ ಇಲ್ಲ, ಇದ್ರಲ್ಲಿ ಬೆಳೆಯೋದಿಲ್ಲ. ದೇವರೇ ನಾನು ಓಪನ್ ಆಗ್ತಾ ಇದ್ದೀನಿ ನಿನ್ನ ಮುಂದೆ. அந்த தனிப்பட்ட ஜெபத்தை தேசம் குடும்பல ஆண்டவரே நான் திறந்து ಫೀಲಿಂಗ್ಸ್ ಗಳನ್ನ ನಿನ್ನ ಮುಂದೆ ಶೇರ್ ಮಾಡ್ಕೊಳ್ತಾ என் ಉಣರ್ವುகளை ಪகிர்ந்து ವೀಕ್ನೆಸ್ ಇದೆ ದೇವರೇ, என் ಬಲವಿನಿದ ಆಂಡವರೇ, ನನ್ನ ಜೀವಿತ ಇದೇನೆ, என் வாழ்க்கை இதுதான் ಆಂಡವರೇ. ಎಲ್ಲರ ಮುಂದೆ ನಾನು ತೋರಿಸ್ತಾ ಇದ್ದೀನಿ, ನನ್ನ ಫ್ಯಾಮಿಲಿ ಎಲ್ಲರ ಮುಂದೆ ತೋರಿಸ್ತಾ ಇದ್ದೀನಿ, ಬಟ್ ನಾನು ಆ ರೀತಿಯಾಗಿ ಇಲ್ಲ ದೇವರೇ. ஆண்டவரே, குடும்பத்தை எல்லாம் காண்பாங்க, நான் அப்படி நான் இல்ல ಎಲ್ಲರೂ ஆண்டவரே. ನನ್ನ ಒಳ್ಳೆಯವನು ಅಂತ ಹೇಳ್ತಾ ಇದ್ದಾರೆ, ಬಟ್ ನಾನು ಆ ರೀತಿಯಾಗಿ ಇಲ್ಲ ஆண்டவரே, ದೇವರೇ. எல்லாம் நல்லவன் சொல்றாங்க, நான் அப்படி இல்ல ஆண்டவரೇ. ಬಟ್ ನನ್ನ ಜೀವಿತ ಇದೆ, என் வாழ்க்கை இதுதான். ನೀವು ಓಪನ್ ಆಗೋದಾದ್ರೆ ದೇವರು ನಿಜವಾಗ್ಲೂ ಅದನ್ನ ತುಂಬಿಸ್ತಾರೆ. நீங்கள் அதை திறக்கும் பொழுது ஆண்டவர் மெய்யாகவே நிரப்புவார். ಆಮೆನ್. ಲೀಡರ್ಸ್ ಗಳಿಗೆ ನಾನು ಹೇಳ್ತಾ ಇದ್ದೀನಿ, தலைவர்களுக்கு நான் சொல்லுகிறேன், ನಿಮ್ಮ ಒಳಗಡೆ ನಿಮ್ಮ ಲೈಫ್ ಅಲ್ಲಿ ಮಿನಿಮಮ್ ಒಂದು ದಿನಕ್ಕೆ 2-3 ಅವರ್ಸ್ ಪ್ರೇಯರ್ ಇಲ್ಲ ಅಂದ್ರೆ, ಬೈಬಲ್ ರೀಡಿಂಗ್ ಇಲ್ಲ ಅಂತ ಹೇಳಿದ್ರೆ ನೀವು ಲೀಡರ್ಶಿಪ್ ಅಲ್ಲಿ ನಿಂತ್ಕೊಳ್ಳಿಕ್ ಆಗೋದೇ ಇಲ್ಲ. ಸೈತಾನ್ ಬಿಡೋದಿಲ್ಲ. ಹೇಗ್ ಬೇಕಾದ್ರೂ ಒಂದು ಪ್ರಾಬ್ಲಮ್ ನ ತೆಗೆದುಕೊಂಡು ಬರ್ತಾನೆ. ದೇವರ ಹತ್ರ ಸಿಂಗಲ್ ಆಗಿರೋದನ್ನ ಕಲೀರಿ. ಫಸ್ಟ್ ಬಂದು ಇಂಡಿಪೆಂಡೆಂಟ್ ಆಗಿ ದೇವರ ಮುಂದೆ ಸಿಂಗಲ್ ಆಗಿ ಅಟ್ಲೀಸ್ಟ್ ಒಂದು 2 ಅವರ್ಸ್ ಆದ್ರೂ ದೇವರ ವಾಕ್ಯ, ಪ್ರಾರ್ಥನೆ, ದೇವರ ಸಮ್ಮುಖದಲ್ಲಿ ಪ್ರತಿದಿನ ಡೈಲಿ ಅದನ್ನ ಕಳೆದ್ಬಿಟ್ಟು ನೋಡ್ರಿ, ಖಂಡಿತವಾಗ್ಲೂ ದೇವರ ಶಬ್ದ ನಿಮಗೆ ಹತ್ರವಾಗಿರುತ್ತೆ. ಆಮೆನ್.